Welcome back to our video of module 4. So I'll be solving one by one question. So first question banbittu convert into CNF anta. First of all, you have to know what is CNF. CNF andre ಒಂದು ಕಡೆ ನಾನ್ ಟರ್ಮಿನಲ್ಸ್ ಅಂದರೆ ಲೈಕ್ ಕ್ಯಾಪಿಟಲ್ ಲೆಟರ್ಸ್. ಓಕೆ, ಸೊ ಒಂದು ಕಡೆ ಕ್ಯಾಪಿಟಲ್ ಲೆಟರ್ ಇದ್ದರೆ ಇನ್ನೊಂದು ಕಡೆ ಕೂಡ ಕ್ಯಾಪಿಟಲ್ ಲೆಟರೇ ಇರಬೇಕು ಅಕಾರ್ಡಿಂಗ್ ಟು CNF. ಆ್ಯಂಡ್ ಒಂದು ವೇಳೆ ಲೆಫ್ಟಲ್ಲಿ ಕ್ಯಾಪಿಟಲ್ ಲೆಟರ್ ಇದ್ದರೆ ರೈಟಲ್ಲಿ ಸ್ಮಾಲ್ ಲೆಟರ್ ಇರಬೇಕು. ದೀಸ್ ಆರ್ ದ ಟೂ ಕಂಡೀಷನ್ಸ್. ಓಕೆ, ಸೊ ಇಲ್ಲಿ ನಾವು ನೋಡಿದ್ರೆ ಎಸ್ ಡಿರೈವ್ಸ್ ಎ ಅಂತ ಇದೆ. ಸೊ ಎಸ್ ಬಂದುಬಿಟ್ಟು ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್. ಹೌದು, ಇದು ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಿದೆ. ಬಟ್ ಇದು ನೋಡಿ, ಎಸ್ ಇಸ್ ದ ಕ್ಯಾಪಿಟಲ್ ಲೆಟರ್, ಬರೀ ಸ್ಮಾಲ್ ಲೆಟರ್ ಇದ್ದರೆ ಓಕೆ ಆಗಿತ್ತು. ಬಟ್ ಇಲ್ಲಿ ಎರಡಿದೆ, ಸೊ ಇದು ನಾಟ್ ಸ್ಯಾಟಿಸ್ಫೈಡ್. ಸೊ ನಾನು ಯಾವ್ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅದನ್ನು ಅಂಡರ್ಲೈನ್ ಮಾಡ್ಕೊಬಿಡ್ತೀನಿ, ಅಲ್ಲೇನು ಚೇಂಜಸ್ ಆಗಲ್ಲ. ಓಕೆ, ದೆನ್ ಎಸ್ ಡಿರೈವ್ಸ್ ಬಿ ಅಂತ ಇದೆ. ಸೊ ಎಸ್ ಇಸ್ ಆಲ್ಸೋ ನಾನ್ ಟರ್ಮಿನಲ್ ಆ್ಯಂಡ್ ಬಿ ಈಸ್ ಆಲ್ಸೋ ನಾನ್ ಟರ್ಮಿನಲ್. ಸೊ ಸ್ಯಾಟಿಸ್ಫೈ ಆಗಿದೆ. ಸೊ ಇಲ್ಲೂ ಕ್ಯಾಪಿಟಲ್ ಇದ್ದು ಬಟ್ ಇಲ್ಲಿ ತುಂಬ ಲೆಟರ್ಸ್ ಇದೆ ಅಂದರೆ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಇಲ್ಲೂ ಕ್ಯಾಪಿಟಲ್ ಇದೆ, ಇಲ್ಲೂ ಕ್ಯಾಪಿಟಲ್ ಇದೆ, ಬಟ್ ಇದ್ರ ಜೊತೆ ಎಕ್ಸ್ಟ್ರಾ ಇದೆ. ಇಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಸೊ ಇದು ಹೋಲಲ್ಲಿ ಫಾರ್ ನೌ ಈ ಎ ಮತ್ತು ಈ ಬಿ ಅಷ್ಟೇ ಸ್ಯಾಟಿಸ್ಫೈ ಆಗಿರೋದು. ಓಕೆ, ಸೊ ಓನ್ಲಿ 2 ಥಿಂಗ್ಸ್ ಆರ್ ಸ್ಯಾಟಿಸ್ಫೈಡ್ ಓವರ್ ಇಯರ್. ಹಾಗಾದರೆ ನೆಕ್ಸ್ಟ್ ಏನೇನು ಚೇಂಜಸ್ ಮಾಡಬೇಕು ಅಂತ ನೋಡೋಣ. So step 1 we have to remove, I'll write here. So in step 1 we need to remove all epsilon productions. So question ಅಲ್ಲಿ ಏನು epsilon ಇದೆ ಇದನ್ನು ಬಿಟ್ಟು ನಾನು ಎಲ್ಲ ಆಸ್ ಇಟ್ ಇಸ್ ಬರ್ಕೊಳ್ತೀನಿ. ಓಕೆ, ಎಕ್ಸೆಪ್ಟ್ ದಿಸ್ ಐ ಹ್ಯಾವ್ ರಿಟನ್ ಎವ್ರಿಥಿಂಗ್ ಸೇಮ್. ಓಕೆ, ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ವಿ ಹ್ಯಾವ್ ಟು ಚೆಕ್. ಓಕೆ, ಯಾವ್ಯಾವ್ದು ಇಲ್ಲ ಅಂತ ನಿಮಗೆ ಗೊತ್ತಿದೆ. ಇದು ಆಗಿಲ್ಲ ಇನ್ನೂ ಅಂತ, ಆ್ಯಂಡ್ ಇದು ಕೂಡ ಆಗಿಲ್ಲ, ಆ್ಯಂಡ್ ಇದು ಕೂಡ ಆಗಿಲ್ಲ. ಬಿ ಆಗಿದೆ ಅಲ್ವಾ? ಬಿ ಆಗಿದೆ, ಬಿಕಾಸ್ ನಾನ್ ಟರ್ಮಿನಲ್ ಇದೆ. ಸೊ ಇದು 3 ಆಗಿಲ್ಲ ಅಂತ ಯು ನೋ ಆಲ್ರೆಡಿ. ಸೊ ಯಾವುದು ಆಗಿಲ್ಲ ಅದನ್ನು ಕನ್ವರ್ಟ್ ಮಾಡಬೇಕು. ಇನ್ ಆರ್ಡರ್ ಟು ಕನ್ವರ್ಟ್ ನಮಗೆ ಗೊತ್ತಿದೆ. ಓಕೆ, ಸೊ ಇಲ್ಲಿ ನಾನ್ ಟರ್ಮಿನಲ್ ಇದ್ದರೆ ಇಲ್ಲೂ ಕೂಡ ನಾನ್ ಟರ್ಮಿನಲ್ಲೇ ಇರಬೇಕು. ದಟ್ ಈಸ್ ದ ಕಂಡೀಷನ್, ರೈಟ್? ಸೊ ಇದನ್ನು ನಾನು ನಾನ್ ಟರ್ಮಿನಲ್ ಮಾಡಬೇಕು ಅಂದರೆ ಐ ಕ್ಯಾನ್ ರೀಪ್ಲೇಸ್ ದಿಸ್ ಎ ವಿತ್ ಎಕ್ಸ್. ಸೊ ವೆರ್ ಎವರ್ ದೆರ್ ಈಸ್ ಎ ಇನ್ ದಿಸ್ ಕ್ವೆಶನ್ ಐ ವಿಲ್ ರೈಟ್ ಇಟ್ ಎಕ್ಸ್. ಬಟ್ ನಾನು ಎಲ್ಲಿ ರೀಪ್ಲೇಸ್ ಮಾಡ್ತೀನಿ ಅದು ಇಂಡಿವಿಜುವಲಿ ಎ ಇದ್ದರೆ ರೀಪ್ಲೇಸ್ ಆಗಲ್ಲ. ಎ ಜೊತೆ ಇನ್ನೊಂದು ಏನಾದರೂ ಇದ್ದಾಗ ಐ ಕ್ಯಾನ್ ರೀಪ್ಲೇಸ್ ದಿಸ್ ವಿತ್ ಎಕ್ಸ್. ಸೊ ಎಸ್ ಎ ಐ ವಿಲ್ ರೀಪ್ಲೇಸ್ ವಿತ್ ಎಕ್ಸ್ ಬಿಕಾಸ್ ಇದು ಆಲ್ರೆಡಿ ಆಗಿದೆ, ನಾವೇನು ಮಾಡಬೇಕು ಅಂತಿಲ್ಲ. ಆ್ಯಂಡ್ ಬಿ ಆ್ಯಸ್ ಇಟ್ ಇಸ್. ಸಿಮಿಲರ್ಲಿ ಇಲ್ಲೂ ಎ ಇದೆ. ಸೊ ಇನ್ ಪ್ಲೇಸ್ ಆಫ್ ಎ ಐ ವಿಲ್ ಸಬ್ಸ್ಟಿಟ್ಯೂಟ್ ಆಸ್ ಎಕ್ಸ್. ಆ್ಯಂಡ್ ಇನ್ ಪ್ಲೇಸ್ ಆಫ್ ಫಾರ್ ಬಿ ಆಲ್ಸೋ ಹಿಯರ್ ದೇರ್ ಇಸ್ ಎ, ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಆಗುತ್ತೆ. ಬಿ ಆಯಿತು. ಸೊ ಇವಾಗ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್, ನಾವು ಏನು ರೀಪ್ಲೇಸ್ ಮಾಡಿದ್ದೀವಿ ಅಲ್ವಾ ಅದು ಕೂಡ ನಮ್ಮ ಗ್ರಾಮರಲ್ಲೇ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಇವಾಗ ಏನಾದರೂ ರಿಪಿಟೇಟಿವ್ ಕ್ಯಾರೆಕ್ಟರ್ಸ್ ಇದ್ದರೆ ನಾವು ಅದು ಇನ್ಸ್ಟೆಡ್ ಆಫ್ ರಿಪೀಟಿಂಗ್ ಇಟ್ ಒಂದೇ ಸಲ ಬರಿಬಹುದು ಅಲ್ವಾ? ಸೊ ಬಿ 2 ಸಲ ರಿಪೀಟ್ ಆಗಿದೆ. ಸೊ ಐ ವಿಲ್ ಜಸ್ಟ್ ರೀಪ್ಲೇಸ್ ದಟ್ ಬಿ ವಿತ್ ವೈ. ಓಕೆ, ಸೇಮ್ ಥಿಂಗ್, ಸೇಮ್ ಕ್ವಶನಲ್ಲಿ ಏನೂ ಚೇಂಜಸ್ ಮಾಡಲ್ಲ. ಐ ವಿಲ್ ರೈಟ್ ಎವ್ರಿಥಿಂಗ್ ಆ್ಯಸ್ ಇಟ್ ಈಸ್. ಸೊ ಬಿ ಪ್ಲೇಸಲ್ಲಿ ಐ ಆಮ್ ರಿಪ್ಲೇಸಿಂಗ್ ವೈ. ಸೊ ಎಕ್ಸ್ ವೈ ಆಯಿತು, ಆ್ಯಂಡ್ ಬಿ ಎ ಎಕ್ಸ್ ಬಿ ಮತ್ತು ಎ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ನಾವು ಏನು ರೀಪ್ಲೇಸ್ ಮಾಡಿರ್ತೀವಿ ಅದನ್ನು ಕೂಡ ಗ್ರಾಮರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಇನ್ಕ್ಲೂಡ್ ಮಾಡುವಾಗ ಮೇಕ್ ಶ್ಯೂರ್ ದಟ್ ಈ ಕಡೆ ಲೈಕ್ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದೇ ಕ್ಯಾರೆಕ್ಟರ್ ಇರಬೇಕು. ವೈ ಬಿ. ಓಕೆ, ಸೊ ದಿಸ್ ವಾಸ್ ದ ಫಸ್ಟ್ ಕ್ವೆಶನ್. ನೆಕ್ಸ್ಟ್ ಒಂದು ಬಂದುಬಿಟ್ಟು ಎಲಿಮಿನೇಟ್ ಲೆಫ್ಟ್ ರಿಕರ್ಷನ್ ಅಂತ, ಅದನ್ನು ಸಾಲ್ವ್ ಮಾಡೋಣ. See, even I have drawn or solved it multiple times in order to check whether it is correct or not. And explanation ಕೂಡ ಅಷ್ಟೇ ನೀಟಾಗಿ ಕೊಡಬೇಕಾಗತ್ತೆ. If I give something shit, you will not understand. Okay, so question ಅನ್ನು ನೋಡೋಣ. Heading is something like eliminate left recursion ಅಂತ. So how to do this now is, first question ಅನ್ನು ಬರ್ಕೊಳ್ಳೋಣ. So question is
ಏನೂ ಇಲ್ಲ. ಈ ಮಾಡ್ಯೂಲಲ್ಲಿ ಫುಲ್ಲು ಲೈಕ್ ಕನ್ವರ್ಟಿಂಗ್ ಗ್ರಾಮರ್ ಫ್ರಮ್ CNF to GNF, ಈ ಥರ ಲೆಫ್ಟ್ ರಿಕರ್ಷನ್ ಆ್ಯಂಡ್ ಈ ಥರ ಕೇಳ್ತಾರೆ ಆಯಿತಾ. ಸೊ ಎಸ್, ಸೊ ಇನ್ ಕೇಸ್ ಆಫ್ ಲೆಫ್ಟ್ ರಿಕರ್ಷನ್ ಅಂದರೆ ಏನು ಅಂದರೆ ಲೆಫ್ಟಲ್ಲಿರೋ ಸಿಂಬಾಲ್ ರೈಟಲ್ಲೂ ಅದೇ ಇರಬೇಕು. ಅದಿದ್ದರೆ ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್ ಲೆಫ್ಟ್ ರಿಕರ್ಷನ್ ಅಂತ, ಇಲ್ಲ ಅಂದರೆ ಇಲ್ಲ ಅಂತ. ಸೊ ಹೌ ಟು ಸ್ಯಾಟಿಸ್ಫೈ ಲೆಫ್ಟ್ ರಿಕರ್ಷನ್ ಇಸ್, first let me check which is already satisfying. So S is producing S, so this is already satisfied, and here also S is producing S is satisfied. A produce ಮಾಡ್ತಿದೆ satisfied, and B is also producing B, so these are the satisfied ones. ಇವಾಗ ಯಾವುದು ಸ್ಯಾಟಿಸ್ಫೈ ಆಗಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ S derives A ಅಂತ ಇದೆ, S derives A, ಇದು ಸ್ಯಾಟಿಸ್ಫೈ ಆಗಿಲ್ಲ ಆ್ಯಂಡ್ ಬಿ ಕೂಡ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಯಾವುದು ಸ್ಯಾಟಿಸ್ಫೈ ಆಗಿರಲ್ಲ ಅದಕ್ಕೆ ನಾವು ವಿ ಹ್ಯಾವ್ ಟು ಇಂಟ್ರಡ್ಯೂಸ್ ನ್ಯೂ ವೇರಿಯೇಬಲ್. ಸೊ ನ್ಯೂ ವೇರಿಯೇಬಲ್ ನಾನು ಇದರಿಂದ ಕಾಂಪ್ಲಿಮೆಂಟಾಗಿ ತೊಗೊಳ್ತೀನಿ, ಸಮಥಿಂಗ್ ಲೈಕ್ S ಡ್ಯಾಶ್. ಇಲ್ಲೂ ಅಷ್ಟೇ, ಇದು ಸ್ಯಾಟಿಸ್ಫೈ ಆಗಿಲ್ಲ ತಾನೇ, ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದ ಕಾಂಪ್ಲಿಮೆಂಟ್ ಆಸ್ S ಡ್ಯಾಶ್. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋಣ. ಲೈಕ್ ಐ ಜಸ್ಟ್ ಲುಕ್ ಇನ್ ಟು ದಿಸ್. ಏನು ಸ್ಯಾಟಿಸ್ಫೈ ಆಗಿಲ್ಲ ನೋಡಿ ಅದನ್ನು ಹಾಗೆ ಬರೀರಿ ಫಸ್ಟು. ಸೊ ದಿಸ್ AB ಇಟ್ ಈಸ್ ಸ್ಯಾಟಿಸ್ಫೈಡ್, ಸೊ ಬರ್ಕೊಳ್ಳಲ್ಲ. ದಿಸ್ ಐ ವಿಲ್ ರೈಟ್ ABB ಆ್ಯಂಡ್ A ಆ್ಯಂಡ್ B. ಸೊ ಇವಾಗಲೂ ಅಷ್ಟೇ, ಸ್ಯಾಟಿಸ್ಫೈ ಆಗದೆ ಇರೋ ರೀಸನಿಗೆ ಐ ವಿಲ್ ಜಸ್ಟ್ ಆ್ಯಡ್ ಒನ್ ಥಿಂಗ್, ಅದೇನು A ಡ್ಯಾಶ್. ಆ್ಯಂಡ್ ಇಲ್ಲೂ ಅಷ್ಟೇ A ಡ್ಯಾಶ್, ಆ್ಯಂಡ್ ಇಲ್ಲೂ ಅಷ್ಟೇ A ಡ್ಯಾಶ್. ಆಮೇಲೆ ಇಲ್ಲೂ ಕೂಡ ಅಷ್ಟೇ, ಇದು B ಆಲ್ರೆಡಿ ಸ್ಯಾಟಿಸ್ಫೈ ಆಗಿದೆ ಬಟ್ ಇದು ಆಗಿಲ್ಲ, ಹಾಗಾಗಿ ಈ B ಆ್ಯಸ್ ಇಟ್ ಇಸ್ ಬರ್ಕೊಂಡು ಐ ಆಮ್ ಗೋಯಿಂಗ್ ಟು ಆ್ಯಡ್ A ಡ್ಯಾಶ್ ಆ್ಯಸ್ ಎಕ್ಸ್ಟ್ರಾ. ಸೊ ಆ್ಯಕ್ಚುಲ್ ಆಗಿ ಇಷ್ಟಕ್ಕೆ ಆನ್ಸರ್ ಮುಗಿಯುತ್ತೆ, ಬಟ್ ನಾವು ಎಲ್ಲಿ ಏನನ್ನು ಎಕ್ಸ್ಟ್ರಾ ಆಗಿ ಆ್ಯಡ್ ಮಾಡಿದ್ದೀವಿ ಅಲ್ವಾ. ಇವಾಗ ನೋಡಿ ಇದು ಆ್ಯಕ್ಚುಲ್ ಆಗಿ ಆನ್ಸರ್, ಬಟ್ ಯು ಹ್ಯಾವ್ ಟು ರೈಟ್ 3 more steps ಎಕ್ಸ್ಟ್ರಾ. ಆ 3 more steps ಎಕ್ಸ್ಟ್ರಾ ಏನು ಅಂದರೆ, ಇವಾಗ ಇದ್ರ ಜೊತೆಗೆ ವಿ ಹ್ಯಾವ್ S. ಇವಾಗ ನೋಡಿ AS, ಐ ಮೀನ್ ಇದು ವಾಟ್ ಎವರ್ ಯು ಹ್ಯಾವ್ ಗಾಟ್ ಇಟ್ ರೈಟ್. ಇವಾಗ ನಾವು ಆಲ್ರೆಡಿ ಸ್ಯಾಟಿಸ್ಫೈ ಆಗಿರೋದಕ್ಕೂ ಕೂಡ ಬರಿಬೇಕು ಈ ಥರ. ಹೌ ಟು ರೈಟ್ ಇಸ್, ಇವಾಗ ನೋಡಿ ಫಸ್ಟ್ರಲ್ಲಿ ನಾವು ಇದೆರಡು ತೊಗೊಂಡು ಇಲ್ಲಿ ಬರೆದಿದ್ದೀವಿ. ಸೊ ಇದು ಆಲ್ರೆಡಿ ಸ್ಯಾಟಿಸ್ಫೈ ಆಗಿತ್ತು ಅಂತ ಹೇಳಿದ್ವಿ. ಸೊ ಸ್ಯಾಟಿಸ್ಫೈ ಆಗಿರೋದಕ್ಕೆ ಲಾಸ್ಟಿಗೆ ಎಪ್ಸಿಲಾನ್ನ ಆ್ಯಡ್ ಮಾಡಬೇಕು. ಸೊ ಸ್ಯಾಟಿಸ್ಫೈ ಆಗಿರೋದು SA ಮತ್ತು SB. ಐ ವಿಲ್ ರೈಟ್ SA ಮತ್ತು SB ಆ್ಯಸ್ ಇಟ್ ಈಸ್. ಓಕೆ, ಸೊ ಇವಾಗ ಸ್ಯಾಟಿಸ್ಫೈ ಆಗಿದೆ ಅಂತ ನಮಗೆ ಗೊತ್ತಿದೆ, ಸೊ ಹಾಗಾಗಿ ವಿ ಹ್ಯಾವ್ ಟು ಪುಟ್ ಡ್ಯಾಶ್ ಆ್ಯಂಡ್ ಎಪ್ಸಿಲಾನ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ಇವಾಗ ನೋಡಿ ಎರಡು ಮ್ಯಾಚ್ ಆಗ್ತಿದೆ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಸಿಮಿಲರ್ಲಿ ಎಗೆ AB ನಾವು ಸ್ಯಾಟಿಸ್ಫೈ ಆಗಿದೆ ಅಂತ ಫಸ್ಟಿಗೆ ಹೇಳ್ಕೊಂಡಿದ್ವಿ. ಸೊ AB ಇದಕ್ಕೂ ಅಷ್ಟೇ ಡ್ಯಾಶ್ ಹಾಕಬೇಕು ಆ್ಯಂಡ್ ಎಪ್ಸಿಲಾನ್ನ ಆ್ಯಡ್ ಮಾಡಬೇಕು. ಸಿಮಿಲರ್ಲಿ ನೆಕ್ಸ್ಟ್ ಬಿಗೆ A ಆಲ್ರೆಡಿ ಸ್ಯಾಟಿಸ್ಫೈ ಆಗಿತ್ತು ಅಂತ ಅಂದಿದ್ವಿ. ಸೊ B A, ಸೊ ಏನು ಡ್ಯಾಶ್ ಹಾಕ್ಬಿಟ್ಟು ಎಪ್ಸಿಲಾನ್ನ ಬರೀಬೇಕು. ಸೊ ಇಷ್ಟು ಮಾಡಿದ್ರೆ ಆನ್ಸರ್ ಮುಗೀತು. ಲಾಸ್ಟಿಗೆ ಇದಿಷ್ಟನ್ನು ಇನ್ನೊಂದ್ಸಲ ಎಕ್ಸ್ಟ್ರಾ ಬರೆದ್ಬಿಟ್ಟು ದಿಸ್ ಇಸ್ ದ ಕನ್ವರ್ಟೆಡ್ ಫಾರ್ಮ್ ಅಂತ ಬರೀರಿ. ನೆಕ್ಸ್ಟ್ ಕೈಂಡ್ ಆಫ್ ಕ್ವೆಶನ್ ವಾಟ್ ದೇ ಆಸ್ಕ್ ಇಸ್ ಕನ್ವರ್ಟ್ ಇಂಟು GNF ಅಂತ. ಸೊ ಕೊಟ್ಟಿರೋ ಕ್ವೆಶನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಇನ್ ಪ್ಲೇಸ್ ಆಫ್ A ಐ ಕ್ಯಾನ್ ಟೇಕ್ ಆಸ್ A1, ಇನ್ ಪ್ಲೇಸ್ ಆಫ್ B ಐ ವಿಲ್ ಬಿ ಟೇಕಿಂಗ್ ಆಸ್ A2, ಆ್ಯಂಡ್ C ಪ್ಲೇಸಲ್ಲಿ ಐ ವಿಲ್ ಬಿ ಟೇಕಿಂಗ್ ಆಸ್ A3. ಸೊ GNFಗೆ 3 ಕಂಡೀಷನ್ಸ್ ಇದೆ. ಒನ್ ಇಸ್ I ಲೆಸ್ ದೆನ್ J, I ಗ್ರೇಟರ್ ದೆನ್ J, ಆ್ಯಂಡ್ I ಈಕ್ವಲ್ ಟು J. So whenever I is less than J, we will just leave the production, and whenever I is greater than J, we have to substitute the value of J in I. Okay, and whenever I is equal to J, we call it as left recursion, where we have 2 formulas for that. Okay, so what is that formula is, first of all, when you encounter this left recursion condition, you will get something like this form. Okay, B. So once when you get something like this, we have to replace this A by beta A dash and one more A as alpha A dash epsilon. So this is the rules
for converting into GNF. None of the videos I've taught in this clear way. I hope you will like it. Please like the video, because once if you like, it will reach to many. Okay, yeah. So these are the conditions we need to follow now. Okay, so whatever is there, right, I will replace by these letters now and write it here. ಓಕೆ, ಒಂದೊಂದು ಲೈನ್ ಬಿಟ್ಟೆ ಬರ್ಕೊಳ್ತೀನಿ. ಸೊ A3 A1 B ಆ್ಯಂಡ್ A3 A1 A2. ಸೊ ಇವಾಗ ಐ ಹ್ಯಾವ್ ಜಸ್ಟ್ ರೀಪ್ಲೇಸ್ಡ್ ಬೈ ದಿಸ್ ಲೆಟರ್ಸ್. ಓಕೆ, ಎ ಪ್ಲೇಸಲ್ಲಿ A1 ಹಾಕಿದ್ದೀನಿ, ಬಿ ಪ್ಲೇಸಲ್ಲಿ A2 ಹಾಕಿದ್ದೀನಿ, ಸಿ ಪ್ಲೇಸಲ್ಲಿ A3 ಹಾಕಿದ್ದೀನಿ, ಅಷ್ಟೇ. ಸೊ ಇವಾಗ ಫಸ್ಟ್ ಯು ಹ್ಯಾವ್ ಟು ಚೆಕ್ ದಿಸ್ ವ್ಯಾಲ್ಯೂ. ಓಕೆ, ಇಲ್ಲಿ ಐ ಈಸ್ ಲೆಸ್ ದೆನ್ ಜೆ ಅಲ್ವಾ? ಸೊ ಐ ಈಸ್ ಲೆಸ್ ದೆನ್ ಜೆ ಆದರೆ ನಾವೇನು ಮಾಡಬೇಕು ಅಂತಿಲ್ಲ. ಇಲ್ಲೂ ಅಷ್ಟೇ, ಐ ವ್ಯಾಲ್ಯೂ ಇಸ್ ಲೆಸ್ ದೆನ್ ಜೆ, ಸೊ ನಾನು ಏನೂ ಮಾಡಬೇಕು ಅಂತ ಇಲ್ಲ. ಆಮೇಲೆ ಇಲ್ಲಿ ನೋಡಿ, ದಿಸ್ ಇಸ್ ಐ. ಸೊ ಐ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಜೆ ಬಂದಾಗ ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಜೆ ಇನ್ ಐ. ಓಕೆ, ಸೊ ದೆನ್ ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಅಂದರೆ, ಫಸ್ಟ್ ಥಿಂಗ್ I will write, okay, like what I am replacing. I am replacing the value of A1 in A3. Where is the value of this A1? It is here. So ಒಂದ್ಸಲ A3 equation ಅನ್ನು as it is ಬರ್ಕೊಳ್ತೀನಿ. ಓಕೆ, ಸೊ ಈ A1 ಪ್ಲೇಸಲ್ಲಿ ಐ ವಿಲ್ ರೈಟ್ ದಿಸ್ ವ್ಯಾಲ್ಯೂ ಬಿಕಾಸ್ ನಂಗೆ ಆಲ್ರೆಡಿ ಗೊತ್ತಿದೆ. ಸೊ A3 A1 is nothing but A2 A3. ಸೊ A2 A3 ಆ್ಯಂಡ್ ಈ A2 ಆ್ಯಸ್ ಇಟ್ ಇಸ್ ಬರಿಬೇಕು ಅಲ್ವಾ? ಸೊ A2. ಓಕೆ, ಆ್ಯಂಡ್ ಈ ಎನ ಆ್ಯಸ್ ಇಟ್ ಇಸ್ ಬರ್ಕೊಂಡೆ. ಸೊ ಇವಾಗ ನೀವು ಮತ್ತೆ ನೋಡಿದ್ರೆ ಅಗೇನ್ ಐ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಜೆ. ಸೊ ವೆನ್ ಎವರ್ ಐ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಜೆ, ವಿ ನೀಡ್ ಟು ರೀಪ್ಲೇಸ್, ಐ ಮೀನ್ A2 ವ್ಯಾಲ್ಯೂನ A3ಯಲ್ಲಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ದೆನ್ ಹೌ ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್, ಐ ವಿಲ್ ಟೆಲ್ ಯು ನೌ. ಸೊ A3 ಆ್ಯಸ್ ಇಟ್ ಇಸ್ ಬರ್ಕೊಳ್ತೀನಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ A2 ವ್ಯಾಲ್ಯೂ ಇಲ್ಲಿ ಗೊತ್ತಿದೆ ಅಲ್ವಾ, A3 A1 ಅಂತ. ಸೊ A3 A1, ಆಮೇಲೆ ಈ A3 A2 ಆ್ಯಸ್ ಇಟ್ ಇಸ್ ಉಳಿದಿದೆ ಅಲ್ವಾ. ಸೊ A3 A2. ಆಮೇಲೆ ಇವಾಗ ನೋಡಿ ಕರೆಕ್ಟಾಗಿ, ಲೈಕ್ ಈ A3 ಮತ್ತು A1 ಜೊತೆ ಬಿ ಕೂಡ ಉಳಿದಿದೆ, ಅಂದರೆ ಈ A3 A1 ಬಿ ಕೂಡ ಇನ್ನೊಂದು ಸಲ ಸಪ್ರೇಟಾಗಿ ಬರ್ಕೋಬೇಕು. ಸೊ ಐ ವಿಲ್ ರೈಟ್ ಬಿ. ಓಕೆ, ಬಿ, ಬಿಕಾಸ್ ನೋಡಿ ಲೈಕ್ ನಾನು A3 A1 ಆ್ಯಸ್ ಇಟ್ ಈಸ್ ಬರ್ಕೊಂಡೆ, ಇಲ್ಲೇನು ಉಳಿದಿತ್ತು ಅದನ್ನು ಹಾಗೆ ಬರೆದೆ. ನೆಕ್ಸ್ಟ್ ಸ್ಟೆಪ್ಪಲ್ಲೂ ಅಷ್ಟೇ ಬಿ ಉಳಿದಿತ್ತು, ಸೊ ಬಿನ ಬರ್ಕೊಂಡು ಇಲ್ಲೇನು ಉಳಿದಿದೆ A3 ಮತ್ತು A2, ಸೊ ಅದನ್ನು ಆ್ಯಸ್ ಇಟ್ ಈಸ್ ಬರೆದೆ. A3 A2 ಆ್ಯಂಡ್ ಇಲ್ಲೊಂದು ಎ ಉಳಿದಿದೆ, ಸೊ ದಿಸ್ ಎ ಆ್ಯಸ್ ಇಟ್ ಈಸ್. ಇವಾಗ ಐ ಇಸ್ ಈಕ್ವಲ್ ಟು ಜೆ ಆಗಿದೆ. ಸೊ ಅಕಾರ್ಡಿಂಗ್ ಟು ಅವರ್ ರೂಲ್ಸ್ ಐ ಈಕ್ವಲ್ ಟು ಜೆ ಆದರೆ ಇಟ್ ಈಸ್ ಲೆಫ್ಟ್ ರಿಕರ್ಷನ್. ಓಕೆ, ಸೊ ಇವಾಗ ನಾವು ನೋಡಿದ್ರೆ ಇದು ಈ ಫಾರ್ಮಲ್ಲಿ ಇರಬೇಕು. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಎ ಆ್ಯಂಡ್ ಎ ಅಲ್ಫಾ ಬೀಟಾ. ಇದು ಎ, ದಿಸ್ ಎವ್ರಿಥಿಂಗ್ ಈಸ್ ಅಲ್ಫಾ. ಓಕೆ, ಆ್ಯಂಡ್ ಇದು ಬಂದುಬಿಟ್ಟು ಈ ವ್ಯಾಲ್ಯೂ ಬಂದುಬಿಟ್ಟು β1 β2. ಓಕೆ, ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ವಿ ನೀಡ್ ಟು ರೀಪ್ಲೇಸ್ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಸೊ ಎ ವ್ಯಾಲ್ಯೂ ಏನು, A3 ಇದೆ. ಸೊ A3 ಬೀಟಾ ವ್ಯಾಲ್ಯೂ ನೋಡಿ, ಬೀಟಾ ಇಸ್ ದಿಸ್ ವ್ಯಾಲ್ಯೂ ಅಲ್ವಾ. ಸೊ ಬಿ A3 A2. ಸೊ ನಾವೇನು ಹೊಸದಾಗಿ ವಿ ಆರ್ ಗೋಯಿಂಗ್ ಟು ರೀಪ್ಲೇಸ್ ಇಟ್, ರೈಟ್? See now, first I'll substitute this and show. Okay, that is easy. ಅದಕ್ಕೂ ಮುಂಚೆ ಇದನ್ನು ಮಾಡಿಬಿಡೋಣ ಅಲ್ವಾ. ಸೊ ಎ ಐ ಹ್ಯಾವ್ ರಿಟನ್ ಆ್ಯಸ್ ಇಟ್ ಈಸ್. ಎ ವ್ಯಾಲ್ಯೂ ಬಂದುಬಿಟ್ಟು A3 ಆ್ಯಂಡ್ ಬೀಟಾ ವ್ಯಾಲ್ಯೂ ಬಂದುಬಿಟ್ಟು ಬಿ A3 ಮತ್ತು A2 ಐ ಹ್ಯಾವ್ ರಿಟನ್ ಆ್ಯಸ್ ಇಟ್ ಈಸ್. ಇವಾಗ ಒಂದು ಹೊಸ ಸಿಂಬಾಲನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಇನ್ ಆರ್ಡರ್ ಟು ಜಸ್ಟ್ ಟೆಲ್ ದಟ್ ಇಟ್ ಈಸ್ ವಿ ಆರ್ ಕನ್ವರ್ಟಿಂಗ್ ಇನ್ ಟು GNF ಫಾರ್ಮು ಅಂತ. ಸೊ ಹೊಸ ಸಿಂಬಾಲ್ ಬಂದುಬಿಟ್ಟು Z3 ಅಥವಾ A3 ಏನಾದರೂ ತಗೊಳ್ಳಿ, ಎನಿ ಒನ್ ಲೆಟರ್ಸ್. ಓಕೆ, ಯಾಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂದರೆ ವಿ ಶುಡ್ ನಾಟ್ ಗೆಟ್ ಎನಿ ಎಪ್ಸಿಲಾನ್ ಪ್ರೊಡಕ್ಷನ್ ಅಂತ. ಸೊ Z3 ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಹಿಯರ್. ಓಕೆ, ನೆಕ್ಸ್ಟ್ ವಾಟ್ ಡು ವಿ ಹ್ಯಾವ್ ಇನ್ ದಿಸ್ ಕ್ವೆಶನ್? ವಿ ಆಲ್ಸೋ ಹ್ಯಾವ್ ದಿಸ್ ಥಿಂಗ್, ರೈಟ್?
A, because they have, according to formula, it is A followed by beta. Beta value we have written here as it is. Then it is like A dash. A dash is nothing but this value. So A. And for this also I need to add this Z3 as it is. ಸೊ ನೆಕ್ಸ್ಟ್ ಇವಾಗ ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ವಿ ಆಲ್ರೆಡಿ ನೋ ಎ ಈಸ್ ನಥಿಂಗ್ ಬಟ್ ಝೆಡ್ ಓನ್ಲಿ. ಓಕೆ, ಸುಮ್ಮನೆ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ತೀವಿ ಜಸ್ಟ್ ಟು ಇಂಡಿಕೇಟ್ ದಟ್ ವಿ ಆರ್ ಕನ್ವರ್ಟಿಂಗ್ ಅಂತ. ಸೊ ಇನ್ ಪ್ಲೇಸ್ ಆಫ್ ರೈಟಿಂಗ್ A3 ಐ ವಿಲ್ ರೈಟ್ Z3. ಹವೆವರ್ ಇಟ್ ಈಸ್ ಸೇಮ್ ಓನ್ಲಿ. ಸೊ Z3. ಓಕೆ, ಇವಾಗ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. Z3 ಫಾಲೋಡ್ ಬೈ ಅಲ್ಫಾ ಅಂತ ಇದೆ. ಸೊ ಅಲ್ಫಾ ಇಸ್ ನಥಿಂಗ್ ಬಟ್ ಇಲ್ಲಿ ಬರ್ಕೊಂಡಿದ್ದೀವಿ ಅಲ್ವಾ, ದಿಸ್ ಎಂಟೈರ್ ಥಿಂಗ್ ಇಸ್ ದಿಸ್ ಥಿಂಗ್ ಫ್ರಮ್ A1 to A2 ಇಸ್ ಅಲ್ಫಾ. ಸೊ A1 A3 A2 ಮತ್ತೆ ಇಲ್ಲೂ ಅಷ್ಟೇ ಈ ಥರ ಒಂದು ಎಕ್ಸ್ಟ್ರಾ ಸಿಂಬಾಲನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಒನ್ಸ್ ಯು ಆ್ಯಡ್ ದಿಸ್, ಆಮೇಲೆ ಏನಿದೆ ನೋಡಿ A ಡ್ಯಾಶ್ ಅಂತ ಇದೆ. ಸೊ A ಡ್ಯಾಶ್ ಇಸ್ ನಥಿಂಗ್ ಬಟ್ ಇದೆ A ಡ್ಯಾಶಿನ ವ್ಯಾಲ್ಯೂ. ಸೊ ಇಟ್ ಈಸ್ A1 A3 A2. ಇವಾಗ ನೋಡಿ ನಾರ್ಮಲ್ ಇದಾದರೆ ಇದೆ A ಡ್ಯಾಶಿಗೂ ಯು ವಿಲ್ ರೈಟ್ ದಿಸ್ ಓನ್ಲಿ. ಆ್ಯಂಡ್ ಇವಾಗ ಏನು ಮಾಡ್ತೀವಿ ಅಂದರೆ ಎಲ್ಲಿ ಎಕ್ಸ್ಟ್ರಾ ಪ್ರೊಡಕ್ಷನ್ಸ್ ಇದೆ ಅದನ್ನು ನಾವು ರಿಮೂವ್ ಮಾಡಬೇಕು. ಸೊ ನಿಮಗೆ ಗೊತ್ತಿತ್ತು ಅಲ್ವಾ, ಲೈಕ್ ಇಲ್ಲಿ ನೋಡಿ, ಇಲ್ಲಿ ನಾವು ಎಕ್ಸ್ಟ್ರಾ ಎಬ್ಸಿಲಾನ್ ಇದೆ. ಸೊ ಅಂದರೆ ಎಬ್ಸಿಲಾನ್ ಬರುತ್ತೆ, ಈ ಎಬ್ಸಿಲಾನನ್ನು ರಿಮೂವ್ ಮಾಡಬೇಕು. ಸೊ ಇನ್ ಆರ್ಡರ್ ಟು ರಿಮೂವ್ ದಿಸ್ ಎಬ್ಸಿಲಾನ್ ವಿ ಹ್ಯಾವ್ ಟು ಆ್ಯಡ್ ಇಟ್ ಹಿಯರ್. ದೆನ್ ಹೆಂಗೆ ಆ್ಯಡ್ ಮಾಡೋದು ಅಂದರೆ ಎಷ್ಟು ಕಾಂಬಿನೇಷನ್ಸಲ್ಲಿ ಬರಿಬಹುದು ನಾವು ಅದನ್ನು ಬರ್ಕೋಬೇಕು, ಎಕ್ಸೆಪ್ಟ್ ದಿಸ್ Z3, ಯಾಕಂದರೆ ಇದನ್ನು ನಾವು ರಿಮೂವ್ ಮಾಡಬೇಕು ಅಲ್ವಾ ಲಾಸ್ಟಲ್ಲಿ. ಸೊ ಐ ವಿಲ್ ರೈಟ್ B A3 A2 B A3 A2. ಆಮೇಲೆ A ಜೊತೆ Z3 ಇದೆ, ಇದನ್ನು ನಾವು ರಿಮೂವ್ ಮಾಡಬೇಕು ಜಸ್ಟ್ ಟು ಇಂಡಿಕೇಟ್ ಆ್ಯಡ್ ಮಾಡಿರೋದು. ಸೊ A. ಓಕೆ, ಸೊ ದಿಸ್ ಮಚ್ ವಿ ಹ್ಯಾವ್ ಟು ರೈಟ್. ನಾವು ಇದು ಲೈಕ್ Z3 ಬಂದುಬಿಟ್ಟು ನೋಡಿ, Z3ನೂ ಇದೆ, ಈ ಕಡೆಯೂ ಅದೇ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಅಗೇನ್ ವಿ ಹ್ಯಾವ್ ಟು ಚೆಕ್ ದ ವ್ಯಾಲ್ಯೂ. ಓಕೆ, ಲೈಕ್ ಈ ವ್ಯಾಲ್ಯೂನ ಚೆಕ್ ಮಾಡಬೇಕಾಗತ್ತೆ. ಆ್ಯಂಡ್ ವಿಚ್ ಇಸ್ ನಾಟ್ ಸೇಮ್ ಅಲ್ವಾ. ಸೊ ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್. ಇವಾಗ ನಮಗೆ ನೋಡಿ A3 ವ್ಯಾಲ್ಯೂ ಏನು ಅಂತ ಗೊತ್ತಾಗಿದೆ. ಸಿಮಿಲರ್ಲಿ A2 ಮತ್ತು A1 ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಸೊ ಇವಾಗ ರಿವರ್ಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ರಿವರ್ಸ್ ಸಬ್ಸ್ಟಿಟ್ಯೂಷನ್ ಅಂದರೆ ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ A3 ಇನ್ A2 ಆ್ಯಂಡ್ A2 ವ್ಯಾಲ್ಯೂನ A1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಐ ವಿಲ್ ಜಸ್ಟ್ ಶೋ ಯು. ಇವಾಗ ನೋಡಿ, ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ A3 ವ್ಯಾಲ್ಯೂ ಇನ್ A2. ಫಸ್ಟು A3ದ ಇಕ್ವೇಷನ್ ಏನಿದೆ ಅದು ಬರೆಯೋಕ್ಕಿಂತ ಮುಂಚೆ A2 ವ್ಯಾಲ್ಯೂ ಏನಿದೆ ಅಲ್ಲಿ ಬರೆದಿದ್ದೀನಿ. ದೆನ್ ಇನ್ ಪ್ಲೇಸ್ ಆಫ್ A3, ಓಕೆ, ಇಲ್ಲಿ A3 ಮುಂದೆ ಏನಿದೆ ನೋಡಿ B A3 A2 ಇದೆ. ಸೊ A2 ವ್ಯಾಲ್ಯೂನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಇಲ್ಲಿ. ಓಕೆ, ಸೊ ಒನ್ಸ್ ಯು ಸಬ್ಸ್ಟಿಟ್ಯೂಟ್, ನೆಕ್ಸ್ಟ್ ಏನು ಮಾಡ್ತೀರಾ, A2 ವ್ಯಾಲ್ಯೂನ A1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ A1 ಇಕ್ವೇಷನ್ ಆ್ಯಸ್ ಇಟ್ ಈಸ್ ಬರ್ಕೊಂಡು ಈ A2 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸಿಮಿಲರ್ಲಿ ನೆಕ್ಸ್ಟು ಇಲ್ಲಿ ನಿಮಗೆ ಇವಾಗ A1 ವ್ಯಾಲ್ಯೂ ಇದೇನು ಅಂತ ಗೊತ್ತಾಯಿತು. ಇವಾಗ ಲಾಸ್ಟ್ Z3ಗೆ ಏನು ಬಂದಿತ್ತು ನಿಮಗೆ, A1 A3 A2 ಅಲ್ವಾ. ಸೊ ಈ ಇಕ್ವೇಷನಲ್ಲಿ ಲಾಸ್ಟಿಗೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಫಸ್ಟ್ ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ A3 ಇನ್ A2, ಆಮೇಲೆ A2 ಇನ್ A1. ಇನ್ ಲಾಸ್ಟ್ ಸ್ಟೆಪ್ ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದಿಸ್ ಆಲ್ ವ್ಯಾಲ್ಯೂಸ್. ಇಲ್ಲೇನು ಸಿಕ್ಕಿತ್ತು ಅಲ್ವಾ ನಿಮಗೆ A1 A2 A3 ವ್ಯಾಲ್ಯೂ, ಅದನ್ನು ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಬರೀಬೇಕು. ಸೊ ದಿಸ್ ಇಸ್ ಹೌ ವಿ ಕನ್ವರ್ಟ್ ಇಟ್ ಟು GNF. This is one of the most important question, and they'll definitely ask this kind of questions if they want to keep the paper to be tough. So next kind of question what they ask is, show that the CFL is not closed under union, concatenation, star and complement. Okay, so first we will see union. So in case of union we have to consider two languages. Let us say that L1 is CFL and L2 is also CFL. So union of it also should give me CFL. So I will consider L1 as A to the power of n, B to the power of n and C to the power of m. Okay, please note it.
that in L1 here it is NM, here it is M only. So if this is the condition, only in that case if we make union of two languages, it is also a CFL. If not, then it is not. Okay, so this is the condition you should be writing. In case of concatenation also same thing, consider same language only and just put a dot. Then we have star. Star is nothing but you will consider one language. Here it is a to the power of n and b to the power of n. So the grammar of this will be something like a, s and b. Any number of a's and any number of b's. Okay. So the clean star for that will look like a to the power of n, b to the power of n to the whole star. So the corresponding grammar will have some additional productionaries. So it can have some additional productionaries also except this. That is represented as S1 followed by S into S dash and lastly epsilon. So this follows star also, clean star property. Then we have complement. For complement, whatever we have done for the third module, same you can write. Anyways, I'll show you again. ಸೊ ಇನ್ ಆರ್ಡರ್ ಟು ಪ್ರೂವ್ ದ ಕಾಂಪ್ಲಿಮೆಂಟ್ ಫಸ್ಟ್ ನಾವೇನು ಮಾಡಬೇಕು ಅಂದರೆ L1 ಅಂತ ಒಂದು ಕಾಂಪ್ಲಿಮೆಂಟ್ ತೊಗೊಳ್ತೀವಿ ಆ್ಯಂಡ್ L2 ಇಸ್ ಆಲ್ಸೋ ದಿಸ್ ಟು ಆರ್ ನಥಿಂಗ್ ಬಟ್ ದ CFL. ಸೊ ವೆನ್ ಐ ಡೂ ದ ಯೂನಿಯನ್ ಆಫ್ ದ CFL ಇಟ್ ವಿಲ್ ವರ್ಕ್. ಬಟ್ ಇದು ಯೂನಿಯನಿಗೆ ನಾನು ಕಾಂಪ್ಲಿಮೆಂಟ್ ಮಾಡಿದ್ರೆ ಇಟ್ ಇಸ್ ನಾಟ್ ಅ CFL, ಹೆನ್ಸ್ ಇಟ್ ಇಸ್ ನಾಟ್ ಕ್ಲೋಸ್ಡ್ ಅಂಡರ್ CFL ಅಂತ ಬರೀಬೇಕು. ಓಕೆ. Our next question is, define the following with suitable example. Okay, a question is inherently ambiguous language anta. So inherently ambiguous language definition anna ಇಲ್ಲಿ ಬರ್ದಿದ್ದೀನಿ. You can pause the video and read it later. I will explain what it is. So in case of inherently ambiguous in the sense we can express the language in two different forms alva. So L1 is a to the power of I, b to the power of I only and c to the power of k ಇದ್ದಾಗ L2 ಬಂದ್ಬಿಟ್ಟು a to the power of I, b to the power of j and c to the power of j ಅಂತ ಬಂದಾಗ the condition should always be greater than or equal to 1. So we will assume that both L1 and L2 are context free languages. ಆವಾಗ ನಾವು ಫಾರ್ ದಿಸ್ ಓನ್ಲಿ ಇಫ್ ವಿ ಕನ್ಸಿಡರ್ ಒನ್ ಎಕ್ಸಾಂಪಲ್ ಸ್ಟ್ರಿಂಗ್, W ಇಸ್ ನಥಿಂಗ್ ಬಟ್ ದ ಸ್ಟ್ರಿಂಗ್. ಸೊ ನಾನಿಲ್ಲಿ ಸ್ಟ್ರಿಂಗನ್ನು a to the power of n, b to the power of n ಮತ್ತು c to the power of n ಅಂತ ಕನ್ಸಿಡರ್ ಮಾಡಿದಾಗ ಐ ಹ್ಯಾವ್ ಜಸ್ಟ್ ರೀಪ್ಲೇಸ್ಡ್ ಆಯಿತಾ. ಈ I, j ಮತ್ತು k ಇದೆ ಅಲ್ವಾ, ಐ ವಿಲ್ ರೀಪ್ಲೇಸ್ ಇಟ್ ವಿತ್ n. ಸೊ ಆ ಥರ ಕನ್ಸಿಡರ್ ಮಾಡಿದಾಗ ಬೋತ್ ವಿಲ್ ಗಿವ್ ಮಿ ದ ಸೇಮ್ ರಿಸಲ್ಟ್. ಸೊ ಇನ್ಹೆರೆಂಟ್ಲಿ. ಓಕೆ, ಸೊ ಇವಾಗ ಡೆಫಿನೇಷನ್ ಓದಿದ್ರೆ ಇಟ್ ವಿಲ್ ಮೇಕ್ ಯು ಸೆನ್ಸ್. ಸೊ a CFL is said to be inherently ambiguous if every grammar G for L in ambiguous if there exists a language L for which there is no grammar, then the language is inherently ambiguous language. Okay, so it ಗೊತ್ತಿರಬೇಕು. No grammar in the sense we can express like I equal to J ಮತ್ತು J equal to K ಅಂತ ನಾವೇ ಅಸ್ಯೂಮ್ ಮಾಡ್ಕೊಳ್ತೀವಿ. ಫೈನ್. ಓಕೆ, ದೆನ್ ದೇ ಹ್ಯಾವ್ ಆಕ್ಸ್ಡ್ ಡೆಫಿನೇಷನ್ಸ್ ಸಪ್ರೇಟಾಗಿ ಕೇಳಿದ್ದಾರೆ ಆಯಿತಾ. CNF ಮತ್ತು GNF ಡಿಫ್ರೆನ್ಸ್ ಕೇಳಿಲ್ಲ. ನಾನು ಯಾಕೆ ಡಿಫ್ರೆನ್ಸ್ ಫಾರ್ಮಲ್ಲಿ ಬರೆದೆ ಅಂದರೆ ನೆಕ್ಸ್ಟಲ್ಲಿ ಕನ್ವರ್ಟ್ ಟು CNF ಮತ್ತು GNF ಬರುತ್ತೆ. ನಿಮಗೆ ಡಿಫ್ರೆನ್ಸ್ ಕ್ಲಿಯರಾಗಿ ಗೊತ್ತಿದ್ರೆ ನೆನಪಿರುತ್ತೆ ಹಾಗಾಗಿ. ಸೊ ಆ್ಯಂಡ್ ಮೆನಿ ಆಫ್ ದೆಮ್ ಆರ್ ಟೆಲಿಂಗ್ ದಟ್ GNF ಇಸ್ ಔಟ್ ಆಫ್ ದ ಸಿಲೆಬಸ್. ನೋಡಿ, ಸಿಲೆಬಸ್ ಕಾಪಿ ಓಪನ್ ಮಾಡಿ ನೋಡಿ. ಇನ್ ದ 4th module they have given normal forms. In the normal form we have Chomsky normal form and Gabriel normal form. Okay, yeah. So in case of Chomsky, production are of the form. Okay, suppose ಅದೇನಾದರೂ A, B, C ಇದ್ದರೆ all this A, B, C must be variables. So same thing, ಒಂದು ಕಡೆ ವೇರಿಯೇಬಲ್ ಇದ್ದು ಇನ್ನೊಂದು ಕಡೆ ಟರ್ಮಿನಲ್ ಇರಬಹುದು. Okay, this is the condition. And in case of GNF, A to AX ಇದ್ದರೆ this first A should always be terminal in case of GNF and this X must be any variable. Okay, when they ask definition, this is what you have to write. Next, remove all epsilon production and unit productions.
ಓಕೆ, ದಿಸ್ ಇಸ್ ದ ಗಿವನ್ ಕ್ವೆಶನ್. ಸೊ ಫಸ್ಟ್ ಸ್ಟೆಪ್ ನಾವು ಎಪ್ಸಿಲಾನ್ ಪ್ರೊಡಕ್ಷನನ್ನು ರಿಮೂವ್ ಮಾಡಬೇಕು. ಕೊಟ್ಟಿರೋ ಕ್ವೆಶನಲ್ಲಿ ಇಫ್ ಯು ಫೈಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಎಪ್ಸಿಲಾನ್ ಪ್ರೊಡಕ್ಷನ್ ಅಂತ. ಓಕೆ, ಸೊ ಇನ್ ಫಸ್ಟ್ ಸ್ಟೆಪ್ ನಾನೇನು ಮಾಡಿದ್ದೀನಿ, ಈ ಎಪ್ಸಿಲಾನನ್ನು ರಿಮೂವ್ ಮಾಡಿಬಿಟ್ಟು ಎವ್ರಿಥಿಂಗ್ ಐ ಹ್ಯಾವ್ ರಿಟನ್ ಆ್ಯಸ್ ಇಟ್ ಇಸ್. ನಾವು ಎಪ್ಸಿಲಾನ್ ಪ್ರೊಡಕ್ಷನ್ ತೆಗೆದಾಗಿದೆ. ನೆಕ್ಸ್ಟ್ ಸ್ಟೆಪ್ ಇಸ್ ಟು ರಿಮೂವ್ ಯೂನಿಟ್ ಪ್ರೊಡಕ್ಷನ್. ಸೊ ಆ್ಯಸ್ ಐವ್ ಟೋಲ್ಡ್, ಯೂನಿಟ್ ಪ್ರೊಡಕ್ಷನ್ ಅಂದರೆ ಈ ಥರ. ಓಕೆ, ಸೊ ಇದು ರೈಟ್ ಹ್ಯಾಂಡ್ ಸೈಡು, ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ವಾ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಇಫ್ ವಿ ಹ್ಯಾವ್ ಓನ್ಲಿ ಒನ್ ಲೆಟರ್ ಆರ್ ಒನ್ ಅಲ್ಫಾಬೆಟ್ ಆರ್ ಒನ್ ವೇರಿಯೇಬಲ್, ಇಟ್ ಇಸ್ ಕಾಲ್ಡ್ ಆಸ್ ಯೂನಿಟ್ ಪ್ರೊಡಕ್ಷನ್. So I have to check whether I can replace this. Namge already we know the value of b. So in place of this b, I already know the value of b, right? So this b value I will write here. Remaining everything is same. Easy, right? Okay, next is convert into GNF. Many told it is out of syllabus. Only in December paper they have written as grace marks. About June, July paper they have not given clarity. So it's better if you study. And idain rocket science alve alla. Same like how you do epsilon production matte unit production. Only one step extra. I'll teach you that. Okay, so they have given the question and they have asked you to convert into GNF. So what is GNF? GNF is, you should get the form like this. Okay, where A is the terminal and X is any variable. So terminal variable. ಈ ಥರ ಆನ್ಸರ್ ಬರಬೇಕು. ಸೊ ಇಲ್ಲಿ ನೀವು ಚೆಕ್ ಮಾಡಿದ್ರೆ ಸಿ ನಾವು ಟರ್ಮಿನಲ್ ಇದೆ, ಟರ್ಮಿನಲ್ ಇನ್ ದ ಸೆನ್ಸ್ ಒನ್ ಎಲ್ಲ ಇರಬೇಕು. ಓಕೆ, ಸೊ ಟರ್ಮಿನಲ್ ವೇರಿಯೇಬಲ್ ಕಾಂಬಿನೇಷನ್ ನಮಗಿಲ್ಲಿ ಕಾಣಿಸ್ತಿಲ್ಲ. Our first step is to remove epsilon productions. But ಈ ಕ್ವೆಶನಲ್ಲಿ epsilon productions ಇಲ್ಲ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ರಿಮೂವಿಂಗ್ ಯೂನಿಟ್ ಪ್ರೊಡಕ್ಷನ್ಸ್. ಸೊ ಯೂನಿಟ್ ಪ್ರೊಡಕ್ಷನ್ಸ್ ನೀವು ಚೆಕ್ ಮಾಡ್ತೀರಾ ಅಂದರೆ ಒಂದೇ ಪ್ರೊಡಕ್ಷನ್ ಇರಬೇಕು. ಸೊ ನೋಡಿ, ಯಾವಾಗಲೂ ಎಸ್ ಇಲ್ಲಿ 0 ಇದೆ, ಅದು ಯೂನಿಟ್ ಪ್ರೊಡಕ್ಷನ್ ಆಗಲ್ಲ. ಯೂನಿಟ್ ಪ್ರೊಡಕ್ಷನಲ್ಲಿ ವೇರಿಯೇಬಲ್ಸ್ ಬರಬೇಕು. ಸೊ A to B is a ಯೂನಿಟ್ ಪ್ರೊಡಕ್ಷನ್ ಅಲ್ವಾ. ಸೊ ನನಗೆ ಫಸ್ಟು ನಾನು ರಿಮೂವ್ ಮಾಡೋಕ್ಕಿಂತ ಬದಲಾಗಿ ಐ ಕ್ಯಾನ್ ರೀಪ್ಲೇಸ್ ಅಂತ ಚೆಕ್ ಮಾಡ್ತೀನಿ. ಸೊ ಈ ಬಿ ಪ್ಲೇಸಲ್ಲಿ ನಂಗೆ ಬಿ ವ್ಯಾಲ್ಯೂನೇ ಗೊತ್ತಿದೆ, ಹೌದಾ. ಸೊ ಹಾಗಾಗಿ ಇನ್ ದಿಸ್ ಪ್ಲೇಸ್ ಆಫ್ ಬಿ ಐ ವಿಲ್ ರೈಟ್ ದಿಸ್ ವ್ಯಾಲ್ಯೂ. ಸೊ ಐ ಹ್ಯಾವ್ ರಿಟರ್ನ್ ದ ವ್ಯಾಲ್ಯೂ ಆಫ್ ಬಿ ಇಯರ್. ಬೇರೆ ಎಲ್ಲ ಇಲ್ಲಿ ಸೇಮ್ ಇದೆ. ನೆಕ್ಸ್ಟ್ ಸ್ಟೆಪ್ ಇಸ್ ಟು ರಿಮೂವ್ ಮಿಕ್ಸ್ಡ್ ಪ್ರೊಡಕ್ಷನ್ಸ್. ಮಿಕ್ಸ್ಡ್ ಪ್ರೊಡಕ್ಷನ್ಸ್ ಅಂದರೆ ಏನು ಅಂದರೆ, ಇವಾಗ ನೀವು ನೋಡ್ತಿದ್ದೀರಾ ಅಲ್ವಾ. ಸೊ GNF ಫಾರ್ಮಲ್ಲಿ ನನಗೆ ರೈಟ್ ಹ್ಯಾಂಡ್ ಸೈಡ್ ಐ ಶುಡ್ ಹ್ಯಾವ್ ಓನ್ಲಿ 2 ಥಿಂಗ್ಸ್, ರೈಟ್, ಎ ಮತ್ತು ಎಕ್ಸ್. ಸೊ ಇಲ್ಲಿ ನನಗೆ 3 ಇದೆ. ಸೊ ಐ ಹ್ಯಾವ್ ಟು ಮೇಕ್ ಇಟ್ ಆಸ್ ಓನ್ಲಿ 2. ಅದು 2 ಆಗಿ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಕಂಬೈನ್ ಎನಿ 2 ಆ್ಯಂಡ್ ಮೇಕ್ ಇಟ್ ಆಸ್ 1 ಅಲ್ವಾ. ಬಿಕಾಸ್ ನನಗೆ ಆನ್ಸರಲ್ಲಿ 2 ಸಿಗಬೇಕು ಈ ಕಡೆ. ಓಕೆ, ಸೊ ದಟ್ ಈಸ್ ವೈ ನಾನು ಏನಾದರೂ ರೀಪ್ಲೇಸ್ ಮಾಡ್ಬೋದಾ ನೋಡ್ತೀನಿ. ಐ ಕ್ಯಾನ್ ರೀಪ್ಲೇಸ್ 1 ಆ್ಯಂಡ್ 0. ಸೊ 0ನ ನಾನು A0 ಅಂತ ರೀಪ್ಲೇಸ್ ಮಾಡ್ತೀನಿ, 1ಅನ್ನು ನಾನು A1 ಅಂತ ರೀಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಒನ್ಸ್ ಐ ಆಮ್ ರೀಪ್ಲೇಸಿಂಗ್ ದಿಸ್ ಐ ವಿಲ್ ಮೈ ಆನ್ಸರ್ ವಿಲ್ ಲುಕ್ ಸಮಥಿಂಗ್ ಲೈಕ್ ದಿಸ್. ನೋಡಿ, AB1 ಅಂತ ಇದೆ. ಸೊ ಇನ್ ಪ್ಲೇಸ್ ಆಫ್ 1 ಐ ಆಮ್ ರೀಪ್ಲೇಸಿಂಗ್ A1 ಬಂತು. ಸೊ ಸಿಮಿಲರ್ಲಿ ಎಲ್ಲ ರೀಪ್ಲೇಸ್ ಮಾಡಿದ್ದೀನಿ. ಪಾಸ್ ಮಾಡಿಬಿಟ್ಟು ಒಂದ್ಸಲ ಅನಲೈಸ್ ಮಾಡಿ. ಓಕೆ, ದೆನ್ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸೇಮ್ ಥಿಂಗ್ ನಾನು ಹೇಳಿದೆ ಅಲ್ವಾ, ಒಂದು ಟರ್ಮಿನಲ್ ಇದ್ದರೆ ಇನ್ನೊಂದು ವೇರಿಯೇಬಲ್ ಇರಬೇಕು. ಆ ಥರ ನನಗೆ ಆನ್ಸರಲ್ಲಿ ಸಿಗಬೇಕು ಅಂದರೆ ಅಗೇನ್ ಯು ಶುಡ್ ಥಿಂಕ್ ಆಫ್ ರೀಪ್ಲೇಸಿಂಗ್ ಆಲ್ ದಿಸ್. ಸೊ ಈ ಸಲ ನಾವು ರೀಪ್ಲೇಸ್ ಮಾಡುವಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಎಸ್ ಎ ಇದೆ. ಸೊ ಇದು ಎರಡನ್ನು ಸೇರಿಸಿ ನಾನು ರೀಪ್ಲೇಸ್ ಮಾಡ್ಬೋದು. ಇಲ್ಲೂ ಅಷ್ಟೇ, ಇದು ಎರಡನ್ನು ಸೇರಿಸಿ ರೀಪ್ಲೇಸ್ ಮಾಡ್ಬೋದು. ಇಲ್ಲೂ ಅಷ್ಟೇ, ಇದು ಎರಡನ್ನು ಸೇರಿಸ್ಬಿಟ್ಟು ರೀಪ್ಲೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲೂ ಎರಡನ್ನು ಸೇರಿಸ್ಬಿಟ್ಟು ರೀಪ್ಲೇಸ್ ಮಾಡ್ಬೋದು. ಸೊ ನಾನು ಯಾವುದನ್ನು ರೀಪ್ಲೇಸ್ ಮಾಡ್ಬೋದು ಅಂತಿದ್ದೀನಿ ಅಲ್ವಾ, ಅದನ್ನೆಲ್ಲ ಐ ಹ್ಯಾವ್ ರಿಟರ್ನ್ ಇಯರ್. ಸೊ BA ಅಂತ ಇದೆ. ಸೊ ಇದನ್ನು M1 ಆಗಿ ರೀಪ್ಲೇಸ್ ಮಾಡ್ತೀನಿ. A0 ನಾನು M2 ಆಗಿ ರೀಪ್ಲೇಸ್ ಮಾಡ್ತೀನಿ. ಇದನ್ನು ನಾನು M3 ಆಗಿ ರೀಪ್ಲೇಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಫೈನಲ್ ಆನ್ಸರಲ್ಲಿ ಸೊ ರೀಪ್ಲೇಸ್ ಮಾಡಿರೋದನ್ನು ಇಲ್ಲಿ ಬರೆದ್ರೆ ನಾವು ಯಾವುದಕ್ಕೆ ಏನನ್ನು ಹಾಕ್ಬಿಟ್ಟು ರೀಪ್ಲೇಸ್ ಮಾಡಿದ್ದೀವಿ ದ್ಯಾಟ್ ವಿ ಮಸ್ಟ್ ಬಿ ರೈಟಿಂಗ್ ಇಯರ್. ಆ್ಯಂಡ್ A0 A1 ಕೂಡ ರೀಪ್ಲೇಸ್ ಆಗಿತ್ತು. ಸೊ ಫೈನಲ್ ಆನ್ಸರಲ್ಲಿ ವಾಟ್ ಎವರ್ ಯು ಹ್ಯಾವ್ ರೀಪ್ಲೇಸ್ಡ್ ದ್ಯಾಟ್ ಮಸ್ಟ್ ಬಿ ರಿಟರ್ನ್ ಫಸ್ಟ್, ಫಾಲೋಡ್ ಬೈ ವಾಟ್ ಈಸ್ ದ ಆನ್ಸರ್ ಆಫ್ಟರ್ ರೀಪ್ಲೇಸ್ಮೆಂಟ್. ಅದನ್ನು ಬರೆದ್ರೆ GNF ಇಸ್ ದಿಸ್ ಈಸಿ ಆ್ಯಂಡ್ ಪೀಪಲ್ ಥಾಟ್ ಆಫ್ ಸ್ಕಿಪ್ಪಿಂಗ್ ಇಟ್. ಓಕೆ, ಅದಾದಮೇಲೆ ವಿ ಹ್ಯಾವ್ ಟು ರೀನೇಮ್ ಇನ್ ದ ಸೆನ್ಸ್, ನೋಡಿ ಇವಾಗ ಲೈಕ್ ಈ ಒಂದು ಆನ್ಸರ್ ಬಂದಿದೆ, ಇದನ್ನು ನಾವು ರೀನೇಮ್ ಮಾಡಬೇಕು. ಇನ್ ವಾಟ್ ವೇ ಅಂದರೆ ಇದು ಎವ್ರಿಥಿಂಗ್ ಮಸ್ಟ್ ಬಿ ರೀಪ್ಲೇಸ್ಡ್. ಅದು ಹೆಂಗೆ ಮಾಡ್ತೀವಿ ಅಂದರೆ,
simply, okay, for each one like this, okay, A1, A2, A3, A4, A5, A6, A7, A8 ಆ ಥರ ನಂಬರ್ಸ್ ಹಾಕ್ಕೊಳ್ತಾ ಹೋಗಿ. ಆ್ಯಂಡ್ ಈ ಕಡೆ ಆಲ್ಸೋ ಯು ಶುಡ್ ಪುಟ್ ನಂಬರ್ಸ್. ಹೇಗೆ ಅಂದರೆ ಜಸ್ಟ್ ಲೈಕ್ ನಿಮ್ಮ ಕಾಂಬಿನೇಷನ್ ಗೊತ್ತಾಗುತ್ತೆ ಅಲ್ವಾ ಯಾವ್ದು ಸೇಮ್ ಇದೆ ಅಂತ. ಸೊ ಯು ಶುಡ್ ಗೋ ಆನ್ ಸಬ್ಸ್ಟಿಟ್ಯೂಟಿಂಗ್. ಆಮೇಲೆ ಒನ್ಸ್ ಯು ಮೇಕ್ ದಿಸ್, ನೋಡಿ ಇವಾಗ ಇಲ್ಲಿ A2 ಇದೆ. ಸೊ ಈ A2 ಅಲ್ಲಿ ನಿಮ್ಗೆ ಆಲ್ರೆಡಿ A2 ವ್ಯಾಲ್ಯೂ ಗೊತ್ತಿದೆ ಅಲ್ವಾ. ಸೊ ರೀಪ್ಲೇಸ್ ದಿಸ್ ಇಯರ್. ಆಮೇಲೆ ಸಿಮಿಲರ್ಲಿ ನಿಮ್ಗೆ ಯಾವ್ಯಾವ ವ್ಯಾಲ್ಯೂಸ್ ಗೊತ್ತಿದೆ ಯು ಶುಡ್ ಗೋ ಆನ್ ಸಬ್ಸ್ಟಿಟ್ಯೂಟಿಂಗ್ ಫಾರ್ ದ ಗಿವನ್ ಕ್ವೆಶನ್. ಇಲ್ಲಿ ನೋಡಿ A7ಗೆ 0A2 ಅಂತ ಇದೆ ಅಲ್ವಾ, ಇಲ್ಲಿ ನೋಡಿ. ಸೊ A4 ವ್ಯಾಲ್ಯೂ ನಿಮಗೆ ಗೊತ್ತಿದೆ, A4 ಇಸ್ 0. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಥರ ಎಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರ್ನ ಬರೆದ್ರೆ ಆನ್ಸರ್ ಮುಗೀತು. ಲಾಸ್ಟಿಗೆ ನಿಮಗೆ ಈ ಥರ ಒಂದು ಆನ್ಸರ್ ಸಿಗುತ್ತೆ. ಸೇಮ್ ಥಿಂಗ್, ಓಕೆ, ಇಯರ್ ವಾಟ್ ಎವರ್ ಇಸ್ ದರ್ ಐವ್ ರಿಟರ್ನ್ ದ ಸೇಮ್ ಥಿಂಗ್. ಸೊ ಇದು ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಬಿಕಾಸ್ ಈವನ್ ಐ ಹ್ಯಾವ್ ಸಾಲ್ವ್ಡ್ ಇನ್ ಲೈಕ್ ದಿಸ್ ವಾಸ್ ನಾಟ್ ಅವೈಲೇಬಲ್ ಎನಿವೇರ್. ನೆಕ್ಸ್ಟ್ ಬಂದುಬಿಟ್ಟು ರೈಟ್ ಲೆಫ್ಟ್ ಮೋಸ್ಟ್ ಡಿರೈವೇಷನ್, ರೈಟ್ ಮೋಸ್ಟ್ ಡಿರೈವೇಷನ್ ಆ್ಯಂಡ್ ಪಾರ್ಸ್ ಟ್ರೀ ಅಂತ ಕ್ವೆಶನ್. ಸೊ ನಿಮಗೆ ಗೊತ್ತಿರೋ ಪ್ರಕಾರ ವಿ ಕ್ಯಾನ್ ಟೇಕ್ ಎನಿ ಒನ್ ಆಫ್ ದ ವ್ಯಾಲ್ಯೂ ಇನ್ ದ ಕ್ವೆಶನ್. ಸೊ ನಾನು E+EE ಅಂತ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಲೆಫ್ಟ್ ಮೋಸ್ಟಲ್ಲಿ ವಿ ವಿಲ್ ರೀಪ್ಲೇಸ್ ಲೆಫ್ಟ್ ಮೋಸ್ಟ್ ವೇರಿಯೇಬಲ್. ಓಕೆ, ಸೊ ನಾನು ಆ್ಯಸ್ ಐ ಗೋ ಆನ್ ರೀಪ್ಲೇಸಿಂಗ್ ಐ ವಿಲ್ ಗೆಟ್ ಒನ್ ಆನ್ಸರ್. ಆ್ಯಂಡ್ ರೈಟ್ ಮೋಸ್ಟಲ್ಲಿ ಐ ವಿಲ್ ಬಿ ರೀಪ್ಲೇಸಿಂಗ್ ರೈಟ್ ಮೋಸ್ಟ್ ವೇರಿಯೇಬಲ್. ಸೊ ಪಾರ್ಸ್ ಟ್ರೀ ಲೆಫ್ಟ್ ಮೋಸ್ಟಿಗೆ ಬೇರೆ ಥರ ಬರುತ್ತೆ, ರೈಟ್ ಮೋಸ್ಟಿಗೆ ಬೇರೆ ಥರ ಬರುತ್ತೆ. ಪಾರ್ಸ್ ಟ್ರೀ ಹೇಗೆ ಡ್ರಾ ಮಾಡೋದು ಅಂತ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಸೊ ಅನಲೈಸ್ ದಿಸ್ ಬೈ ಪಾಸಿಂಗ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ವಿ ಹ್ಯಾವ್ ಟು ಕನ್ವರ್ಟ್ ದ ಗ್ರಾಮರ್ ಇಂಟು CNF. ಸೊ ಫಸ್ಟ್ ಸ್ಟೆಪ್ ನಾವು ಎಪ್ಸಿಲಾನ್ ಪ್ರೊಡಕ್ಷನನ್ನು ರಿಮೂವ್ ಮಾಡಬೇಕು. ಓಕೆ, ಸೊ ಇಮ್ಯಾಜಿನ್ ಐ ಹ್ಯಾವ್ ರಿಮೂವ್ಡ್ ಎಪ್ಸಿಲಾನ್ ಪ್ರೊಡಕ್ಷನ್. ಯಾವ ಒಂದು ಪ್ರೊಡಕ್ಷನ್ is producing something ಅಲ್ವಾ, like epsilon, ಅದನ್ನು we call it as nullable variable. So this S is called as nullable variable. So wherever S comes, right, wherever S comes ನಾನು ಎಪ್ಸಿಲಾನನ್ನು ರೀಪ್ಲೇಸ್ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ದಿಸ್ ASB you write as it is. ಸೊ ಇನ್ ಪ್ಲೇಸ್ ಆಫ್ S ಎಪ್ಸಿಲಾನ್ ಇದ್ದರೆ ಏನಾಗುತ್ತೆ, A ಮತ್ತು B ಅಷ್ಟೇ ಉಳ್ಕೊಳ್ಳುತ್ತೆ. ಸೊ A ಮತ್ತು B ಅಷ್ಟೇ ಉಳ್ಕೊಂಡಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಆಲ್ಸೋ ಸೇಮ್ ಥಿಂಗ್. ಓಕೆ, ಈ S ಪ್ಲೇಸಲ್ಲಿ ಇಫ್ S ಪ್ಲೇಸಲ್ಲಿ ಎಪ್ಸಿಲಾನ್ ಬಂದರೆ ಏನಾಗುತ್ತೆ ದಟ್ ಯು ಮಸ್ಟ್ ರೈಟ್. ಓಕೆ, ಸೊ ಇಲ್ಲಿ ಈ S ಪ್ಲೇಸಲ್ಲಿ ಎಪ್ಸಿಲಾನ್ ಬಂದರೆ ಏನು ಉಳ್ಕೊಳ್ಳುತ್ತೆ, A ಉಳ್ಕೋಬೋದು. ಆ್ಯಂಡ್ ಈವನ್ A ಈಸ್ ಆಲ್ಸೋ ಪಾಸಿಬಲ್ ಬಿಕಾಸ್ A ಇಲ್ಲೇ ಇದೆ, ಅದೇ A ಇಲ್ಲಿ ಬರ್ದಿರೋದು. ನೆಕ್ಸ್ಟ್ ಬಿಗೂ ಅಷ್ಟೇ ಇನ್ ಪ್ಲೇಸ್ ಆಫ್ S ವಾಟ್ ಎವರ್ ಯು ಕ್ಯಾನ್ ರೀಪ್ಲೇಸ್, ರೈಟ್, ಅದನ್ನು ಬರಿಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಚೆಕ್ ಇಫ್ ದೇರ್ ಈಸ್ ಎನಿ ಯೂನಿಟ್ ಪ್ರೊಡಕ್ಷನ್. ಸೊ ಯೂನಿಟ್ ಪ್ರೊಡಕ್ಷನ್ ಇಲ್ಲಿ ಇಲ್ಲ. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಸ್ಟೆಪ್, ದಟ್ ಈಸ್ ರೈಟಿಂಗ್ ದ ಸೇಮ್ ಆನ್ಸರ್. ಏನೂ ಚೇಂಜಸ್ ಆಗಿಲ್ಲ ಬಿಕಾಸ್ ಎಪ್ಸಿಲಾನ್ ಪ್ರೊಡಕ್ಷನ್ ಇಲ್ಲಿದೆ. ಒನ್ ಇಸ್ ದೇರ್, ರೈಟ್, B to A. ಸೊ ಇದಿದೆ. ಸೊ ಇದು ಒಂದು ಡಿಲೀಟ್ ಮಾಡಿಬಿಟ್ಟು ಬೇರೆ ಎಲ್ಲ ಆ್ಯಸ್ ಇಟ್ ಇಸ್ ಬರೆದ್ರೆ ಆಯಿತು ಆನ್ಸರ್. ಮತ್ತು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒನ್ಸ್ ಯು ರಿಮೂವ್ ಎಪ್ಸಿಲಾನ್ ಪ್ರೊಡಕ್ಷನ್, ಯೂನಿಟ್ ಪ್ರೊಡಕ್ಷನ್, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮಿಕ್ಸ್ಡ್ ಪ್ರೊಡಕ್ಷನ್ ರಿಮೂವ್ ಮಾಡೋದು. ಮಿಕ್ಸ್ಡ್ ಪ್ರೊಡಕ್ಷನ್ ನಾನು ಹೇಳಿದೆ ಅಲ್ವಾ, ಈಗ ರೈಟ್ ಹ್ಯಾಂಡ್ ಸೈಡಲ್ಲಿ ಎರಡೇ ವೇರಿಯೇಬಲ್ ಇರಬೇಕು, ಬಟ್ ಇಲ್ಲಿ ಮೂರಿದೆ. ಮೂರಿರೋ ಟೈಮಲ್ಲಿ ನೀವೇನು ಮಾಡ್ತೀರಾ, ಲೀವ್ ದ ಫಸ್ಟ್ ವೇರಿಯೇಬಲ್, ನೆಕ್ಸ್ಟ್ ಎರಡೇನು ಕಾಂಬಿನೇಷನ್ ಇರುತ್ತೆ ಅದನ್ನು ಒಂದಂತ ಕನ್ಸಿಡರ್ ಮಾಡಿಬಿಟ್ಟು ರೀಪ್ಲೇಸ್ ಮಾಡಬೇಕು. ಓಕೆ, ಸೊ SBಯನ್ನು ಇಫ್ ಐ ಟೇಕ್ ಇಟ್ ಆಸ್ M1 ಆ್ಯಂಡ್ ASನ್ನು ಐ ವಿಲ್ ಟೇಕ್ ಇಟ್ ಆಸ್ M2. ಸಿಮಿಲರ್ಲಿ ಐ ಟೇಕ್ B0 ಮತ್ತು S ಆಸ್ M3. ಸೊ ಈ ಥರ ಐ ವಿಲ್ ರೀಪ್ಲೇಸ್ ಅಷ್ಟೇ. ಲೈಕ್ ನನಗೆ ಎರಡೇ ವೇರಿಯೇಬಲ್ ಸಿಗಬೇಕು ರೈಟ್ ಹ್ಯಾಂಡ್ ಸೈಡಲ್ಲಿ ಆ ರೀಸನಿಗೆ. ಸೊ ಒನ್ಸ್ ಐ ರೀಪ್ಲೇಸ್ ಐ ಗೆಟ್ ಸಮಥಿಂಗ್ ಲೈಕ್ ದಿಸ್ ಆ್ಯಂಡ್ ದಿಸ್ ಇಸ್ ದ ಆನ್ಸರ್. ಮೆನಿ ಆರ್ ಟೆಲ್ಲಿಂಗ್ ದಟ್ ಆನ್ಸರ್ಸ್ ಆರ್ ನಾಟ್ ವಿಸಿಬಲ್ ಆ್ಯಂಡ್ ಆಲ್, ಪ್ಲೀಸ್ ರೆಫರ್. Okay, and many also asked me to make videos only in English. I'll definitely do that. ಏನು ಮಾಡಲಿ, since I speak Kannada, that comes in the middle ಅಷ್ಟೇ. So convert into CNF ಅಲ್ಲಿ this is the question. Okay, first we have to look CNF ಅಲ್ಲಿ ಹೆಂಗಿರಬೇಕು. ಸ್ಟಾರ್ಟಿಂಗ್ we should not get any
ನಂಬರ್ಸ್ ಅಲ್ವಾ, ವಿ ಶುಡ್ ಬಿ ಗೆಟ್ಟಿಂಗ್ ದ ಟರ್ಮಿನಲ್. ಸೊ ಟರ್ಮಿನಲನ್ನು ಡಿನೋಟ್ ಮಾಡೋಕ್ಕೆ ಫಾರ್ 0 ಐ ವಿಲ್ ಸಬ್ಸ್ಟಿಟ್ಯೂಟ್ T0 ಆ್ಯಂಡ್ ಫಾರ್ 1 ಐ ವಿಲ್ ಸಬ್ಸ್ಟಿಟ್ಯೂಟ್ T1. ಸೊ ಐ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ಆ್ಯಂಡ್ ರಿಟರ್ನ್ ದಿಸ್ ಎವ್ರಿಥಿಂಗ್. ನೆಕ್ಸ್ಟ್ ಮತ್ತೆ ನೋಡ್ತೀರಾ, ಲೈಕ್ ಆನ್ಸರಲ್ಲಿ ವಿ ಶುಡ್ ಹ್ಯಾವ್ ಓನ್ಲಿ 2 ವೇರಿಯೇಬಲ್ಸ್ ದಿಸ್ ಸೈಡ್. ಸೊ ಐ ವಿಲ್ ಬಿ ರೀಪ್ಲೇಸಿಂಗ್ ವಿತ್ M1 ಆ್ಯಂಡ್ B I will be replacing with M2 ಅಷ್ಟೇ. ಸೊ ಒನ್ಸ್ ಯು ರೀಪ್ಲೇಸ್ ಇಟ್ ಆ್ಯಂಡ್ ರೈಟ್, ಇಲ್ಲಿ ಅಷ್ಟೇ ಇದು M1 ಆಗಬೇಕು, ಯಾಕಂದರೆ ರೀಪ್ಲೇಸ್ ಮಾಡಿದ್ದೀನಿ. ಈ ಅನ್ನು ಐ ಆಮ್ ರೀಪ್ಲೇಸಿಂಗ್ ವಿತ್ M1 ಆ್ಯಂಡ್ ಈ ಬಿನ ಐ ಆಮ್ ರೀಪ್ಲೇಸಿಂಗ್ ವಿತ್ M2. ಓಕೆ, ಸೊ ಇದು ಇಷ್ಟೇ, ಯಾಕಂದರೆ ಇಟ್ ಈಸ್ ಆಲ್ರೆಡಿ ಇನ್ CNF ಫಾರ್ಮ್. ನೆಕ್ಸ್ಟ್ ಬಂದುಬಿಟ್ಟು ಕನ್ವರ್ಟ್ CFG ಟು CNF. ನಾನು ಯಾಕೆ ಮಿಕ್ಸಾಗಿ ಮಾಡ್ತಿದ್ದೀನಿ ಅಂದರೆ ನಿಮಗೆ ಕ್ಲಾರಿಟಿ ಬರುತ್ತೆ ಆ್ಯಸ್ ಯು ಗೋ ಆನ್. ಓಕೆ, ಸೊ CFG ಟು CNF ಅಲ್ಲಿ ದೇ ಹ್ಯಾವ್ ಗಿವನ್ ದಿಸ್ ಇಕ್ವೇಷನ್. ಫಸ್ಟ್ ವಿ ಹ್ಯಾವ್ ಟು ಚೆಕ್ ಫಾರ್ ಎಪ್ಸಿಲಾನ್ ಪ್ರೊಡಕ್ಷನ್. ನನ್ನ ಹತ್ರ ಎಪ್ಸಿಲಾನ್ ಪ್ರೊಡಕ್ಷನ್ ಇಲ್ಲ, ಸೊ ಐ ವಿಲ್ ಲಿವ್ ಇಟ್. ದೆನ್ ವಿ ಹ್ಯಾವ್ ಟು ರೈಟ್ ದ ಕ್ಲೋಜರ್ ಕೈಂಡ್ ಆಫ್ ಥಿಂಗ್. ಕ್ಲೋಜರ್ ಅಂದರೆ ಇಲ್ಲಿ ಏನು ಅಂದರೆ, ಓಕೆ ಪ್ಲೀಸ್ ಅಬ್ಸರ್ವ್ ದಿಸ್. ವೆನ್ ಐ ಹ್ಯಾವ್ I can produce what? I can produce T, right? T I can produce. Similarly, T idre I can produce F alva. So F I have written. And similarly, F idre I can even produce I. E-nu produce ಮಾಡಬಹುದು ಹೌದು, ಬಟ್ ವಿ ವಿಲ್ ನಾಟ್ ರೈಟ್ ಇಟ್ ಬಿಕಾಸ್ ವಿ ಆರ್ ರೈಟಿಂಗ್ ಫಾರ್ E ಓನ್ಲಿ. ಓಕೆ, ಸೊ ಈ ಥರ ನೆಕ್ಸ್ಟ್ Tಗೂ ಅಷ್ಟೇ. T ಕ್ಯಾನ್ ಪ್ರೊಡ್ಯೂಸ್ F ಆ್ಯಂಡ್ F ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ I. I have written it here. ನೋಡಿ, ಯು ಶುಡ್ ನಾಟ್ ರಿಪೀಟ್ ದ ವೇರಿಯೇಬಲ್ಸ್. ಇಲ್ಲಿ ನಂಗೆ ಗೊತ್ತು Tಗೆ ಏನೂ ಬರುತ್ತೆ ಅಂತ, ಬಟ್ ಯು ಶುಡ್ ನಾಟ್ ರಿಪೀಟ್ ಬಿಕಾಸ್ ಫಾರ್ ವಿ ಹ್ಯಾವ್ ರಿಟನ್ ಸಪ್ರೇಟ್ಲಿ. ನೆಕ್ಸ್ಟ್ ಎಫಿಗೆ ವಿ ಕ್ಯಾನ್ ಪ್ರೊಡ್ಯೂಸ್ ಐಗೆ IAIB ಬೇಡ. ಓಕೆ, IAIB ಇಸ್ ನಥಿಂಗ್ ಬಟ್ ದ ಐಡೆಂಟಿಟಿ ವೇರಿಯೇಬಲ್ ವಿ ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್, ಸೊ ಬೇಡ ಅದು. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇಲ್ಲಿ ವಿ ಹ್ಯಾವ್ ಟು ಜಸ್ಟ್ ಗೋ ಆನ್ ರೀಪ್ಲೇಸಿಂಗ್. ಏನು ರೀಪ್ಲೇಸಿಂಗ್ ಅಂದರೆ ಇವಾಗ ನೋಡಿ ಟಿ ವ್ಯಾಲ್ಯೂ ಏನಿದೆ ನೋಡಿ, ಇಲ್ಲಿ T ಅಂತ ಬರೆದಿದ್ವಿ. ಸೊ T ವ್ಯಾಲ್ಯೂ ಬಂದುಬಿಟ್ಟು T*F/F ಅಲ್ವಾ. ಸೊ ಇನ್ ಪ್ಲೇಸ್ ಆಫ್ ರೈಟಿಂಗ್ ದ್ಯಾಟ್ ನಾನು ಫಸ್ಟ್ ಇಕ್ವೇಷನನ್ನು ಕನ್ಸಿಡರ್ ಮಾಡ್ತೀನಿ. ಓಕೆ, E plus T. So this E plus T I am writing here as it is. The value of T I already know, that is T*F, right? So T*F ಅಷ್ಟೇ ಬರ್ಕೋಬೇಕು. ಆ್ಯಂಡ್ no need of writing this single variable, ಯಾಕಂದರೆ ಅದು ಇಟ್ ಈಸ್ ಆಲ್ರೆಡಿ ಇನ್ CNF ಫಾರ್ಮ್. ಸೊ ನೆಕ್ಸ್ಟ್ ದಿಸ್ ಎಫ್ ಅಂತ ಬರೆಯೋದು ಬೇಡ, ಯಾಕಂದರೆ F ಇನ್ ವ್ಯಾಲ್ಯೂ ಐ ನೋ. ಸೊ F ಇನ್ ವ್ಯಾಲ್ಯೂ ಏನು E ಮತ್ತು I. ಸೊ ಐ ವಿಲ್ ರೈಟ್ ಆ್ಯಂಡ್ I ವ್ಯಾಲ್ಯೂ ಕೂಡ ನಂಗೆ ಗೊತ್ತಿದೆ. ದಿಸ್ ಎವ್ರಿಥಿಂಗ್ ಐ ವಿಲ್ ರೈಟ್ ಆ್ಯಸ್ ಇಟ್ ಇಸ್. ಸಿಮಿಲರ್ಲಿ Tಗೂ ಅಷ್ಟೇ, ನೋ ನೀಡ್ ಆಫ್ ಸಾಲ್ವಿಂಗ್ ಎನಿಥಿಂಗ್ ಎಕ್ಸ್ಟ್ರಾ ಬಿಕಾಸ್ ದಿಸ್ ಸ್ಟೆಪ್ಸ್ ಇಸ್ ಗಿವನ್ ಇನ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಓನ್ಲಿ, ಆಯಿತಾ. ನೆಕ್ಸ್ಟ್ Tಗೂ ಅಷ್ಟೇ, T*F ಅಂತ ಇದೆ. ಸೊ T*F ಐ ವಿಲ್ ರೈಟ್ ಆ್ಯಸ್ ಇಟ್ ಇಸ್. ಆಮೇಲೆ ಎಫ್ ವ್ಯಾಲ್ಯೂ ಬಂದುಬಿಟ್ಟು E ಮತ್ತು I. ಸೊ I ಹ್ಯಾವ್ ರಿಟನ್ ಆ್ಯಸ್ ಇಟ್ ಇಸ್. ದೆನ್ ಫಾರ್ I ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿ, ದಿಸ್ E is different and this E is different. So just go on substituting the value according to given question and ಲಾಸ್ಟಿಗೆ ನೋಡಿ ಐಗೆ IA, IB, A ಮತ್ತು B as it is ಇರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಚೆಕ್ ಇಫ್ ದೇರ್ ಈಸ್ ಎನಿ ಯೂಸ್ಲೆಸ್ ಸಿಂಬಾಲ್ ಅಂದರೆ ಲೈಕ್ ಅದು ಯೂಸೇ ಇಲ್ಲ. ವಿ ಕ್ಯಾನ್ ಯೂಸ್ ಸಮ್ ಅದರ್ ವೇರಿಯೇಬಲ್ ಆ್ಯಂಡ್ ಆಲ್ಸೋ ರೀಚ್ ದಟ್ ವೇರಿಯೇಬಲ್. ಓಕೆ, ಸೊ ಲೈಕ್ ಇಫ್ ಇಟ್ ಈಸ್ ನಾಟ್ ಪ್ಲೇಯಿಂಗ್ ಎನಿ ರೋಲ್, ಅದು ಯೂಸೇ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಇದು ಏನಾಯಿತು, ಆಪರೇಟರ್ ಆಯಿತು. ಸೊ ಇನ್ GNF ಫಾರ್ಮ್ ವಿ ಶುಡ್ ನಾಟ್ ಹ್ಯಾವ್ ಆಪರೇಟರ್, ವಿ ಶುಡ್ ಹ್ಯಾವ್ ಟರ್ಮಿನಲ್ಸ್ ಅಲ್ವಾ. GNF ಫಾರ್ಮ್ ಅಂದರೆ ಏನು ನೋಡಿ, ವೈ ಆಮ್ ಐ ಟೆಲಿಂಗ್ GNF, ಇಟ್ ಇಸ್ CNF ಅಲ್ಲಿ ವಿ ಶುಡ್ ಬಿ ಗೆಟ್ಟಿಂಗ್ ಐದರ್ 1 ಟರ್ಮಿನಲ್ ಇಲ್ಲ 2 ವೇರಿಯೇಬಲ್, ಅದೇ 3 ಇರಬಾರ್ದು, ವಿ ಶುಡ್ ಹ್ಯಾವ್ 2. ಸೊ ಇಲ್ಲೇನಾಗತ್ತೆ ಅಂದರೆ ವಿ ಶುಡ್ ಗೋ ಆನ್ ರೀಪ್ಲೇಸಿಂಗ್ ದ ಆಪರೇಟರ್ಸ್ ವಿತ್ ಸಿಂಬಾಲ್ಸ್. ನಾವು P ಅಂದರೆ ಪ್ಲಸ್ ಅಂದರೆ ಪ್ಲಸ್ ಅಲ್ವಾ. ಸೊ P ಸ್ಟಾರಿಗೆ S ಅಂತ ರಿಪ್ಲೇಸ್ ಮಾಡಿದ್ದೀನಿ ಆ್ಯಂಡ್ ಈ ಬ್ರ್ಯಾಕೆಟ್ಸಿಗೂ ಕೂಡ ರಿಪ್ಲೇಸ್ ಮಾಡಬೇಕು. ಸೊ ಓಪನ್ ಬ್ರ್ಯಾಕೆಟ್ ಐ ಹ್ಯಾವ್ ರಿಪ್ಲೇಸ್ಡ್ ವಿತ್ O ಆ್ಯಂಡ್ ದಿಸ್ ಬ್ರ್ಯಾಕೆಟ್ ಐ ಹ್ಯಾವ್ ರಿಪ್ಲೇಸ್ಡ್ ವಿತ್ C. ಎನಿ ಸಿಂಬಲ್ ನೀವು ಹಾಕ್ಬಿಟ್ಟು ರಿಪ್ಲೇಸ್ ಮಾಡ್ಬೋದು. ಇಟ್ ಇಸ್ ನಾಟ್ ದಟ್ ನೀವು ಇದೇ ಹಾಕಬೇಕು ಅಂತ.
ಓಕೆ. ಆ್ಯಂಡ್ ಸಿಮಿಲರ್ಲಿ ಇದಕ್ಕೂ ಅಷ್ಟೇ ಆಯಿತಾ, ಈ ಬ್ರ್ಯಾಕೆಟ್ಸಿಗೂ ರೀಪ್ಲೇಸ್ ಮಾಡಬೇಕು. IAIBಗೂ ಅಷ್ಟೇ I ಇಂಟು A ಅಂತ ಅರ್ಥ ಇದು. ಸೊ ಇಂಟುಗೆ ಐವ್ ಟೇಕನ್ ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಇಂಟು. ಓಕೆ. ಸೊ ಈ ಥರ ನೀವು ಎಲ್ಲದಕ್ಕೂ ರೀಪ್ಲೇಸ್ ಮಾಡಬೇಕು. ಯಾವ ವೇರಿಯೇಬಲ್ ಯಾವುದಕ್ಕೆ ರೀಪ್ಲೇಸ್ ಆಗಿದೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದೀನಿ. ಅನಲೈಸ್ ಮಾಡಿ. ಒನ್ಸ್ ನೀವು ಅನಲೈಸ್ ಮಾಡಿದ್ರೆ ಮತ್ತೆ ನೀವು ಸಾಲ್ವ್ ಮಾಡಬೇಕು ಅಂತಿರಲ್ಲ. ಸೊ ಪ್ಲೀಸ್ ಅನಲೈಸ್ ದಿಸ್. ಐ ವಿಲ್ ವೇಟ್ ಫಾರ್ 10 seconds. ಪ್ಲೀಸ್ ಅನಲೈಸ್. ಓಕೆ. ಸೊ ಅನಲೈಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಅದಾದಮೇಲೆ ಸೇಮ್ ಥಿಂಗ್. ಓಕೆ. ಇದಿಷ್ಟು ನೀಟಾಗಿ ಬರೆದ್ರೆ ದಟ್ ಈಸ್ ಓನ್ಲಿ ಯುವರ್ ಆನ್ಸರ್. ಓಕೆ. ನೆಕ್ಸ್ಟ್, ಶೋ ದಟ್ ದ ಗ್ರಾಮರ್ ಇಸ್ ನಾಟ್ ಕಂಟೆಕ್ಸ್ಟ್ ಫ್ರೀ. ನೋಡಿ, CFLಗೆ ಬೇರೆ ರೂಲ್ಸ್ ಇದೆ ಆ್ಯಂಡ್ ಕಂಟೆಕ್ಸ್ಟ್ ಫ್ರೀ ಅಂದರೂ ಬೇರೆ ರೂಲ್ಸ್ ಇದೆ ಅಂತ ತಿಳ್ಕೊಬೇಡಿ. ಬೋತ್ ಆರ್ ಸೇಮ್. ಸೊ ಅಲ್ಲಿ ನಾನು ಬೇರೆ ವೇರಿಯೇಬಲ್ಸ್ ತೊಗೊಂಡಿದ್ದೆ ಮೋಸ್ಟ್ಲಿ. UVWXY ತೊಗೊಂಡ್ರೆ ಈಸಿ ಆಗುತ್ತೆ. ಸೊ ದೇ ಹ್ಯಾವ್ ಟೋಲ್ಡ್ 0, 1, 2. ಓಕೆ. ಆ್ಯಂಡ್ n ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಸೊ ನಮ್ಮ ಲ್ಯಾಂಗ್ವೇಜ್ ಹೇಗೆ ಕಾಣಿಸುತ್ತೆ ಅಂತ ಹ್ಯಾವ್ ರಿಟರ್ನ್ ಇಯರ್. ಸೊ ವಿ ವಿಲ್ ಸೇ ದ್ಯಾಟ್ ದಿಸ್ ಲ್ಯಾಂಗ್ವೇಜ್ ಬಿಲಾಂಗ್ಸ್ ಟು ದ ಕಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಅಂತ ಫಸ್ಟು. ಆ್ಯಂಡ್ ಅವರ್ ಕಂಡೀಷನ್ ಇಸ್ ವಿ ಹ್ಯಾವ್ ಟು ಡಿವೈಡ್. ಓಕೆ. ಸೊ ಇದನ್ನೇ ತೊಗೊಳ್ತಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಸೊ ಝೀರೋಸ್ ಬಂದುಬಿಟ್ಟು n ಒಂದು n, ಒನ್ಸ್ ಇಸ್ ಅನೆದರ್ n ಆ್ಯಂಡ್ ಟೂಸ್ ಇಸ್ ಅನೆದರ್ n. ಸೊ ಆಬ್ವಿಯಸ್ಲಿ 3n ಇಸ್ ಗ್ರೇಟರ್ ದೆನ್ n. ದಟ್ ಇಸ್ ದ ಫಸ್ಟ್ ಕಂಡೀಷನ್. ಫಸ್ಟ್ ಕಂಡೀಷನ್ ಏನು ಅಂದರೆ ಕೊಟ್ಟಿರೋ ಲ್ಯಾಂಗ್ವೇಜ್ Z ಮಸ್ಟ್ ಬಿ ಗ್ರೇಟರ್ ದೆನ್ n. n ಇಸ್ ನಥಿಂಗ್ ಬಟ್ ಸಿಂಗಲ್ n ವ್ಯಾಲ್ಯೂಸ್. ಆಬ್ವಿಯಸ್ಲಿ ಇಟ್ ವಿಲ್ ಬಿ ಗ್ರೇಟರ್ ಅಲ್ವಾ. ಸೊ ಒನ್ಸ್ ವಿ ಡಿವೈಡ್, okay, we have to divide it in such a way that UVWX should be there continuously and Y must be there separately. Okay. So once you make this, remember we should take power for V and X. Okay. I can start from 0, 1, 2, 3, 4. Athara when you go on substituting, one condition baratte where it will not be same. The power will not be same. ಕ್ವಶನ್ ಪ್ರಕಾರ ವಿ ಶುಡ್ ಗೆಟ್ ಸೇಮ್ ಪವರ್. n ಅಂತ ಇದೆ, ಇಟ್ ಮಸ್ಟ್ ಬಿ ಸೇಮ್. ಬಟ್ ಯಾವಾಗ ನಮಗೆ n ವ್ಯಾಲ್ಯೂ ಸೇಮ್ ಬರಲ್ಲ ಆವಾಗ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ನಾಟ್ ಅ ಕಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್. ಆ್ಯಂಡ್ ಸಿಮಿಲರ್ಲಿ ಈ ಎರಡು ಕ್ವಶನ್ಸ್ ಕೂಡ ಕೇಳಿದ್ರು. ಪ್ರೂವ್ ದಟ್ ಇಟ್ IAI ವೆರ್ I ಇಸ್ ಅ ಪ್ರೈಮ್. ಬಟ್ ನಿಮಗೆ ಆನ್ಸರಲ್ಲಿ I ವ್ಯಾಲ್ಯೂ ನಾನ್ ಪ್ರೈಮ್ ಬರಬೇಕು. ಓಕೆ. ಆ್ಯಂಡ್ ಸಿಮಿಲರ್ಲಿ A power n square ಇದೆರಡು ಕೇಳಿದ್ರು. ಯು ಕ್ಯಾನ್ ಸಾಲ್ವ್ ಇಟ್. ಇಟ್ಸ್ ಸಿಮಿಲರ್. ಇಟ್ಸ್ ಸೇಮ್ ವೇ. ಸೇಮ್ ಒಂದು ಯಾವುದಾದ್ರು ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಇದೇ ಥರ ಡಿವೈಡ್ ಮಾಡ್ಕೊಳ್ಳಿ. AI ಫಾರ್ AI. ಓಕೆ. ಯು ಕ್ಯಾನ್ ಟೇಕ್ ಸಮಥಿಂಗ್ ಲೈಕ್ 1, 2, 3, 4, 5 ಆ್ಯಂಡ್ 1, 2, 3, 4, 5 ಈ ಥರ ಡಿವೈಡ್ ಮಾಡ್ಕೊಳ್ಳಿ. ಸೊ 5 ಹೌದು ಪ್ರೈಮು, ಇದು 5 ಇದೆ, ಪ್ರೈಮೇ ಬರುತ್ತೆ. ಫಾರ್ I ಈಕ್ವಲ್ ಟು 0. ನೆಕ್ಸ್ಟ್ I ಈಕ್ವಲ್ ಟು 1 ಹಾಕಿ ನೋಡಿ. ದಿಸ್ ಈಸ್ ಲೈಕ್ UVWX. V ಪವರ್ I ಇದೆ ಆ್ಯಂಡ್ ಇಲ್ಲೂ I ಇದೆ. ಸೊ ಇದು Y ಆದರೆ V ಪವರ್ I ಮತ್ತು X ಪವರ್ I. ಓಕೆ. ಲಾಸ್ಟ್ ಏನು ಆನ್ಸರ್ ಬರುತ್ತೆ ಅಲ್ವಾ 5, ಯು ಜಸ್ಟ್ ಮಲ್ಟಿಪ್ಲೈ ಇಟ್. ಓಕೆ. ಲೈಕ್ ನಾನು ಏನು ಹೇಳ್ತಿದ್ದೀನಿ ಅಂದರೆ V ಪವರ್ I ಮತ್ತು X ಪವರ್ I ಇದೆ ಅಲ್ವಾ. ಸೊ ಲೆಟಸ್ ಟೇಕ್ UA ಅಂತಲೇ ತಗೊಳ್ಳಿ. ವಿಗೆ ಇಫ್ ಐ ಆಮ್ ಟೇಕಿಂಗ್ ಪವರ್ ಆಸ್ 2 ಅವಾಗಿದು 2 ಸಲ ಬರುತ್ತೆ. W X ಪವರ್ 2 ತೊಗೊಂಡ್ರೆ 2 ಸಲ ಬರುತ್ತೆ. ಆ್ಯಂಡ್ Y ಬಂದುಬಿಟ್ಟು 4 ಸಲ ಆಲ್ರೆಡಿ ಇದೆ. 1, 2, 3, 4, 5. ಸೊ ಇದೆಷ್ಟಾಯಿತು? 1, 2, 3, 4, 5, 6 ಆ್ಯಂಡ್ ಇಯರ್ ಇಟ್ ಇಸ್ 5. ಸೊ 6 5s are 30. ಸೊ ಇಲ್ಲಿ I is a ಪ್ರೈಮ್ ಅಂತ ಕೇಳಿದ್ದಾರೆ. ವಿ ಆರ್ ನಾಟ್ ಗೆಟಿಂಗ್ ಪ್ರೈಮ್ ಆ್ಯಂಡ್ ಆಬ್ವಿಯಸ್ಲಿ ಅದು ಇಟ್ ಈಸ್ ನಾಟ್ ಅ ಕಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡ್ಬೋದು. ಇಷ್ಟೇ. ಜಸ್ಟ್ I ವ್ಯಾಲ್ಯೂ ಡಿಫರ್ ಆಗ್ತಾ ಹೋಗಲಿ. AI ಪ್ರಾಡಕ್ಟ್ ತೊಗೊಳ್ಳಿ ಅಷ್ಟೇ ಆಯಿತಾ. ಇದು n ಸ್ಕ್ವೇರ್, A raised to n ಸ್ಕ್ವೇರ್. ನೆಕ್ಸ್ಟ್ ಬಂದುಬಿಟ್ಟು CFG to GNF. ಇಲ್ಲೂ ಅಷ್ಟೇ. ಫಸ್ಟ್ ವಿ ಹ್ಯಾವ್ ಟು ಚೆಕ್ ಏನು ರಿಮೂವ್ ಮಾಡ್ಬೋದು ಅಂತ. ಎಪ್ಸಿಲಾನ್ ಪ್ರೊಡಕ್ಷನ್ಸ್ ಕೂಡ ಇಲ್ಲ, ಯೂನಿಟ್ ಪ್ರೊಡಕ್ಷನ್ಸ್ ಕೂಡ ಇಲ್ಲ, ಆ್ಯಂಡ್ ವಿ ಡೋಂಟ್ ಇವನ್ ಹ್ಯಾವ್ ಯೂಸ್ಲೆಸ್ ಪ್ರೊಡಕ್ಷನ್ಸ್ ಹಿಯರ್. ಆವಾಗ ಏನು ಮಾಡಬೇಕು ಅಂದರೆ ಇಲ್ಲಿ B ಅಂತ ಇದೆ. ವಿ ಆಲ್ರೆಡಿ ನೋ ದ ವ್ಯಾಲ್ಯೂ ಆಫ್ B ಇಸ್ ಸ್ಮಾಲ್ b, ರೈಟ್? ಸೊ ಇನ್ ಪ್ಲೇಸ್ ಆಫ್ ದಿಸ್ B ಐ ಕ್ಯಾನ್ ರೈಟ್ ದ ವ್ಯಾಲ್ಯೂ ಆಫ್ ಒರಿಜಿನಲ್ B.
Okay, so then ಹೆಂಗೆ if you ask me why I have written B and B is ನೋಡಿ, B has combination with this B also. So if I write only like A B ಅದು ಆಗಲ್ಲ. That is because ಎ ವ್ಯಾಲ್ಯೂ ಕೂಡ ನಂಗೆ ಗೊತ್ತಿದೆ. ಎ ವ್ಯಾಲ್ಯೂ ಏನಿದೆ, ಇ ವ್ಯಾಲ್ಯೂ. ಸೊ ಫಸ್ಟು ಎ ವ್ಯಾಲ್ಯೂನ ಇದಂತ ಬರ್ಕೊಳ್ತೀನಿ, followed by B value. B value, you cannot write only one variable, you have to write with this combination only. So that is why this combination is written. ಬೇರೆ ಎಲ್ಲ 2 ಲೈನ್ ಸೇಮ್ ಇದೆ. ಓಕೆ, ನೀವು ಕೇಳ್ಬೋದು ಇಷ್ಟೇ ಸಣ್ಣ ಆನ್ಸರಿಗೆ ದೇ ಕ್ಯಾನ್ ಗಿವ್ 8-10 ಮಾರ್ಕ್ಸ್ ಎಲ್ಲ ಅಂತ. ಹೌದು, ನೋ ಎಪ್ಸಿಲಾನ್ ಪ್ರೊಡಕ್ಷನಿಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 marks, 5 marks, 6 marks, and ಇಲ್ಲಿ ಏನದು ಸಬ್ಸ್ಟಿಟ್ಯೂಟ್ ಕರೆಕ್ಷನ್ ಇದ್ರೆ 7-8 marks. Okay, next ಬಂದ್ಬಿಟ್ಟು they have given one question and they have asked what are useless symbols. So a symbol is termed as useless if it is not useless, that is it does not generate any string. Okay, so they have given, asked in the question, eliminate epsilon production. ಇದು ಕ್ವಶನ್ ಅಲ್ಲೇ ಕೊಟ್ಟಿರೋದು. ಸೊ ಎಪ್ಸಿಲಾನ್ ಪ್ರೊಡಕ್ಷನ್ ಎಲ್ಲೆಲ್ಲಿದೆ, ಡಿ ಇಂದ ಎಪ್ಸಿಲಾನ್ ಇದೆ. ಸೊ ಇದನ್ನು ರಿಮೂವ್ ಮಾಡಿಬಿಟ್ಟು ವೆರೆವರ್ ಇಸ್ ಡಿ ಐ ಶುಡ್ ರೀಪ್ಲೇಸ್, ಡಿ ಬಂದಲೆಲ್ಲ ಎಪ್ಸಿಲಾನನ್ನು ರೀಪ್ಲೇಸ್ ಮಾಡಿ ಬರಿಬೇಕಾಗತ್ತೆ. ಸೊ in case of first two, I will just remove the epsilon production and write as it is. Next in the question only they have asked remove unit production anta, unit production illa. Next remove useless ಬಂದ್ಬಿಟ್ಟು ನೋಡಿ, ಓಕೆ ಪ್ಲೀಸ್ ಅಬ್ಸರ್ವ್ ದಿಸ್. ಯೂಸ್ಲೆಸ್ ಬಂದ್ಬಿಟ್ಟು ಬಿ ಈಸ್ ಪ್ರೊಡ್ಯೂಸಿಂಗ್ ಬಿ ಅಂತ ಇದೆ ಆ್ಯಂಡ್ ಸಿ ಈಸ್ ಪ್ರೊಡ್ಯೂಸಿಂಗ್ ಇದು ಅಂತ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಎಸ್ ಇಸ್ ಪ್ರೊಡ್ಯೂಸಿಂಗ್ ಎ ಬಿ ಸಿ ಅಂತ ಇದೆ. ಓಕೆ, ಸೊ ಈ ಎ ಬಿ ಸಿ ಆಲ್ರೆಡಿ ಏನೋ ಜನ್ರೇಟ್ ಮಾಡ್ತಿದೆ. ಐದರ್ ಯು ಕ್ಯಾನ್ ರೈಟ್ ಎ ಬಿ ಸಿ ಇಲ್ಲೇನೆ ಇಲ್ಲ, ಈ ಎ ಬಿ ಸಿಗೆ ಸಪ್ರೇಟಾಗಿ ಬರೆದ್ರು ಓಕೆ. ಬಟ್ ಎರಡರಲ್ಲಿ ಐದರ್ ಯು ಕ್ಯಾನ್ ಕೀಪ್ ಆಲ್ ದಿಸ್ ಆರ್ ಯು ಶುಡ್ ರಿಮೂವ್ ದಿಸ್, ಅದು ಕಂಡೀಷನ್ ಆಯಿತಾ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕನ್ವರ್ಟ್ ಇಂಟು ಸಿ ಎನ್ ಎಫ್ ಅಂತ. ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್, 4th ಮಾಡ್ಯೂಲಲ್ಲಿ ಜಾಸ್ತಿ ರಿಪೀಟೆಡ್ ಕ್ವಶನ್ ಇದೆ. Okay, next is state and prove pumping lemma for context-free language. First of all, if we consider L as a context-free language, then there exists some constant value k such that W is any string in the language. So W is U, V, X, Y, Z anta consider ಮಾಡಿದಾಗ, where U ಮತ್ತೆ X, Y must be less than or equal to k, V, Y not equal to epsilon. ಯಾಕಂದರೆ ಇಫ್ ವಿ ವೈ ಬಿಕಮ್ಸ್ 0 we cannot pump it. Okay, so that condition must be satisfied, so it should have at least one of the strings. Next, q value must be greater than or equal to 0. ಯಾಕಂದರೆ ವಿ ಪವರ್ ಕ್ಯೂ ಮತ್ತು ವೈ ಪವರ್ ಕ್ಯೂ ತೊಗೊಳ್ತೀವಿ. ಸೇಮ್ ಆಯಿತಾ, ಇಲ್ಲಿ ಏನು ತೊಗೊಂಡಿದ್ವಿ ಅಲ್ವಾ, ಇಲ್ಲಿ ಯು ವಿ ಡಬ್ಲ್ಯೂ ಎಕ್ಸ್ ತೊಗೊಂಡಿದ್ವಿ, ಇಯರ್ ದೇ ಹ್ಯಾವ್ ಟೇಕನ್ ಯು ವಿ ಡಬ್ಲ್ಯೂ ವೈ, ಅಷ್ಟೇ ಡಿಫ್ರೆನ್ಸ್. ಅಥವಾ ನೀವು ಹೆಂಗೆ ವೇರಿಯೇಬಲ್ಸ್ ತೊಗೊಂಡ್ರೋಕೆ 4 ತೊಗೊಳ್ಳಿ, ಸೆಕೆಂಡ್ ಮತ್ತು 4th ವೇರಿಯೇಬಲ್ ಶುಡ್ ಹ್ಯಾವ್ ದ ಪವರ್ ಆಫ್ ಐ ಅಷ್ಟೇ. ಸೊ ಪ್ರೂಫ್ ಬಂದುಬಿಟ್ಟು, ಸಪೋಸ್ ಇಫ್ ವಿ ಕನ್ಸಿಡರ್ ದ ಗ್ರಾಮರ್ ವಿ ಟಿ ಪಿ ಎಸ್ ಸಚ್ ದ್ಯಾಟ್ ಎಲ್ ಆಫ್ ಜಿ ಈಸ್ ಈಕ್ವಲ್ ಟು ಎಲ್ ಆಫ್ ಇ. So in G, let us say that we have m variable. So if we have m variable, the number of productions will be n equal to n power m. And let us say that Z in our one language Z, if L is the length, we must have the yield, right? Yield ಅಂದರೆ ಎಷ್ಟು ಯೂಸ್ ಇದೆ, ಎಷ್ಟು ಪ್ರೊಡ್ಯೂಸ್ ಮಾಡ್ತಿದೆ. That must be 2 to the power of m, which is equal to n by 2 or less. So in that condition, we have a parse tree yield that is becomes too long. This is because z becomes too long, and idon triangle anna haki, imagine that if this point is a naught, it will stop at small a. So a1, a2, a3 and the ak tanka, which becomes very long if this is our language. So this parse tree with yield z has path of length at least ಈ ಪಾತ್ ಏನಿರಬೇಕು ಹೇಳಿ m+1 ಅಲ್ಲಿ ಇರಬೇಕು. Hence we suggest the longest path in the tree where x is at least m and path is k+1.
ಆಲ್ರೆಡಿ ನಮ್ಗೆ ಗೊತ್ತಿರೋ ಕಂಡೀಷನ್ ಪ್ರಕಾರ ಕೆ ವ್ಯಾಲ್ಯೂ ಮಸ್ಟ್ ಆಲ್ವೇಸ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಮ್. ಸೊ ಹಾಗಾಗಿ ದ್ಯಾಟ್ ಎಮ್ ಪರ್ಟಿಕ್ಯುಲರ್ಲಿ ಎಮ್ ಪ್ಲಸ್ 1 ಆಕರೆನ್ಸಲ್ಲೇ ಇರಬೇಕು. ಆವಾಗ ಕೆ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಮ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಆ್ಯಂಡ್ ಆ್ಯಸ್ ದೇರ್ ಆರ್ ಓನ್ಲಿ ಎಮ್ ಡಿಸ್ಟಿಂಕ್ಟ್ ವೇರಿಯೇಬಲ್ಸ್ ಇನ್ ವಿ, at least 2 of the last m plus 1 variable on the path must be same variable. I know it will not make sense, but this is the content given in the textbook and I'm really sorry for that. And ಆಮೇಲೆ ಲಾಸ್ಟ್ ಒಂದು ಕ್ವಶನ್ ಇದೆ, ಇದು ಆಲ್ರೆಡಿ PYQ ಅಲ್ಲಿ ರಿಪೀಟ್ ಆಗಿದೆ and I have solved it. ಬರ್ದಾದ್ಮೇಲೆ ಐ ಹ್ಯಾವ್ ರಿಯಲೈಸ್ಡ್ ಐ ಹ್ಯಾವ್ ಸಾಲ್ವ್ಡ್ ಇಟ್ ಅಂತ. ಇಲ್ಲೇ ಇದೆ, ಸಾಲ್ವ್ ಮಾಡಿದ್ದೀನಿ. ಸೊ 4th ಮಾಡ್ಯೂಲಲ್ಲಿ ಜಾಸ್ತಿ ಕ್ವೆಶನ್ಸ್ ಇಲ್ಲ, ತುಂಬಾ ಕಡಿಮೆ ಇದೆ. ಯು ಕ್ಯಾನ್ ಪ್ರಾಕ್ಟಿಸ್ ಇಟ್ ವಿತ್ ಅ ಲೆಸ್ ಟೈಮ್. ಓಕೆ, ಸೊ ಇಷ್ಟೇ ಇದೆ, 4, 5, 6, 7, 8 ಪೇಜಸ್ ಅಷ್ಟೇ. ಅದು ಐ ಹ್ಯಾವ್ ಟೇಕನ್ ಬಿಗ್ ಲಾಂಗ್ ಪೇಜ್ ಟು ಸಾಲ್ವ್ ಆ್ಯಂಡ್ ಪ್ರೂವ್ ದಟ್ ಪಂಪಿಂಗ್ ಲೆಮ್ಮ ಕ್ವಶನ್ ತುಂಬ ಇಂಪಾರ್ಟೆಂಟ್. ಕ್ಲಿಯರಾಗಿ ಬಂದಿರಲಿಲ್ಲ ಅಂತ ತುಂಬ ಜನ ಹೇಳಿದರು. ಸೊ ಐ ವಿಲ್ ಜಸ್ಟ್ ಟೇಕ್ ದ ವ್ಯೂ ಆಫ್ ಇಟ್. Okay, so this ends 4th module. Be excited for the 5th module, and after 5th module we will have good revision as well. And bye. So revision ಬೇಕು ಅಂದರೆ ಐ ನೀಡ್ ದ ಕಮೆಂಟ್ಸ್ ದಟ್ ಯು ನೀಡ್ ರಿವಿಷನ್, ಬಿಕಾಸ್ ಐ ನೀಡ್ ಟು ನೋ ದ ಪ್ರೊಬೆಬಿಲಿಟಿ. ಯೂಸ್ ಆಗಲ್ಲ ಅಂದರೆ ವಾಟ್ಸ್ ದ ಯೂಸ್ ಆಫ್ ರಿವೈಸಿಂಗ್ ಅಲ್ವಾ? ಸೊ ಪ್ಲೀಸ್ ಕಮೆಂಟ್ ದ ವರ್ಡ್ ರಿವಿಷನ್ ಸೊ ದಟ್ ಐಲ್ ಗೆಟ್ ಟು ನೋ ದಟ್ ನಿಮ್ಗೆ ರಿವಿಷನ್ ಬೇಕು ಅಂತ. ಆ್ಯಂಡ್ ಆಲ್ಸೋ ಪ್ಲೀಸ್ ಟು ಹಿಟ್ ಅ ಲೈಕ್, ಬಿಕಾಸ್ ಐ ಆಮ್ ಪುಟ್ಟಿಂಗ್ ಮೋರ್ ಎಫರ್ಟ್ಸ್ ಟು ಡೂ ದಿಸ್ ಕಂಟೆಂಟ್. ಬರ್ಕೊಂಡು ಎಕ್ಸ್ಪ್ಲೇನ್ ಮಾಡೋದು ವಿತ್ ಪ್ರಾಪರ್ ಆನ್ಸರ್ ಇಸ್ ನಾಟ್ ಈಸಿ, ಆ್ಯಂಡ್ ಎವ್ರಿ ಒನ್ ದೇ ಆರ್ ಮೇಕಿಂಗ್ ಒಂದೇ ವಿಡಿಯೋದಲ್ಲಿ ಯು ಡೋಂಟ್ ಗೆಟ್ ಎವ್ರಿಥಿಂಗ್, ಎವ್ರಿ ಕಾನ್ಸೆಪ್ಟ್ ಆಫ್ ಈಚ್ ಮಾಡ್ಯೂಲ್. ಓಕೆ, ಸೊ ಆ್ಯಂಡ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಇನ್ ಅ ಕ್ಲಿಯರ್ ವೇ ಆ್ಯಂಡ್ ಆನ್ಸರ್ ಬರೋ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಟೆಂಟ್ ಜಾಸ್ತಿ ಇಲ್ಲ. ಲೈಕ್ ವೈ ಆಮ್ ಐ ಮೇಕಿಂಗ್ ಇಟ್ ಸ್ಮಾಲ್ ಇಸ್ ಈಗ ಐ ಡೋಂಟ್ ನೋ ಲೈಕ್ ವಾಟ್ ಅದರ್ಸ್ ಆರ್ ವಾಟ್ ಅದರ್ ಟೀಚರ್ಸ್ ಆರ್ ಟೀಚಿಂಗ್ ಯು, ಬಟ್ ಐ ವುಡ್ ಜಸ್ಟ್ ಟೆಲ್ ಯು, ನಾನು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಐ ಹ್ಯಾವ್ ರಿಟನ್ ದ ಆನ್ಸರ್. ಆ್ಯಂಡ್ VTU ನೀವು ಹೆಂಗೆ ಮಾಡಿದ್ರ ಅಂತ ಕೇರ್ ಮಾಡಲ್ಲ, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕೇರ್ ಮಾಡ್ತಾರೆ. ಅದೊಂದು ನೆನಪಿರಲಿ. ಯು ಆರ್ ಇನ್ 5th ಸೆಮ್ ಬೈ ನೌ, ಯು ಶುಡ್ ರಿಯಲೈಸ್ ಇಟ್. ಹೂ ಈಸ್ ಟೀಚಿಂಗ್ ಫಾರ್ ಯು ಆ್ಯಂಡ್ ಹೂ ಈಸ್ ಅಗೇನ್ಸ್ಟ್ ಯು ಆ್ಯಂಡ್ ಹೂ ಟೀಚಸ್ ಫಾರ್ ವಾಟ್ ಪರ್ಪಸ್, especially in the YouTube.